ಶ್ರೀಗುರುಭ್ಯೋ ನಮಃ. ಹರಿ ಓಂ. ವ್ಯಾಖ್ಯಾಮುದ್ರಾಂ ಕರಸರಸಿಜೈ ಪುಸ್ತಕಂ ಶಂಖಚಕ್ರೇ ಬಿಭ್ರದ್ಭಿನ್ನಸ್ಫಟಿಕರುಚಿರೇ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಶಧೇರಂಶುಭಿಪ್ಲಾವಯನ್ಮಾಂ ಆವಿರ್ಭೂಯಾದನಘಮಹಿಮಾ ಮಾನಸೇ ವಾಗಧೀಶಃ. ಯಯೈವೇದಂ ಸಚ್ಚಿನ್ನಿರುಪಮನಿಚಾನಂದನಿರತಂ ಪರಬ್ರಹ್ಮಾಪ್ಯಾದೋ ಗುಣಸಮತನೂರಾಪ್ಯಸೃಜತಿ ಅವತ್ಯತ್ಯಪ್ರೇಷ್ಠಾನ್ ಪದಮಪಿ ನಯತ್ಯಸ್ತವಿಪದಃ ಪರಬ್ರಹ್ಮಾಣಿ ಸಾನನು ವಿಜಯತೆ ಮಧ್ವದಿ ಸದಾ. ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೋ. ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರಃ ಸರ್ವಕಾಮದಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ವಾಯುಪುರಾಣ ಇದರ 6ನೇ ದಿವಸದ ಪ್ರವಚನ. ನಿನ್ನೆ ನಾವು ಕೇಳಿದಂತೆ ಆ ವೇನ ಎನ್ನುವಂತಹ ಅಂಗರಾಜನಿಗೆ ವೇನ ಎನ್ನುವಂತಹ ಮಗ, ಆ ವೇನನಿಂದಾಗಿ ವೇನ ವಾಸ್ತವಿಕ ಪರಮದುಷ್ಟ. ಆ ಪರಮದುಷ್ಟನಾದಂತಹ ವೇನನ ಬಲಗೈಯನ್ನು ಮಥನ ಮಾಡಿದಾಗ ಅದರಿಂದ ಉತ್ಪತ್ತನಾದಂಥವನೇ ಯಾವ ಪರಮಾತ್ಮನ ರಾಜರಾಜೇಶ್ವರ ರೂಪದ ವಿಶೇಷ ಸನ್ನಿಧಾನ ಇದ್ದಂತಹ ಪೃಥುಚಕ್ರವರ್ತಿ. ಆ ಪೃಥುಚಕ್ರವರ್ತಿ ವಿಶೇಷವಾಗಿ ಗೋದೋಹನ, ಪೃಥ್ವಿಯನ್ನೇ ಆಕಳನ್ನಾಗಿ ಮಾಡಿಕೊಂಡು ಅದರಿಂದಾಗಿ ಅನೇಕ ರೀತಿಯಾದಂತಹ ಸಂಪತ್ತನ್ನು ಎಲ್ಲವನ್ನು ಕೂಡ ಕರೆದ. ಮುಂದೆ ಈ ಭೂಮಿಯಲ್ಲಿ ಹಳ್ಳಿ ನಗರ ಇತ್ಯಾದಿಯ ಅಂಥ ಒಂದು ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡ್ತಾನೆ. ಅದರಿಂದಾಗಿ ಭೂಮಿಗೆ ಪೃಥ್ವಿ ಎಂಬುದಾಗಿ ಹೆಸರು ಬಂತು ಎಂಬುದಾಗಿ ನಾವು ನೋಡ್ತೇವೆ. ಈ ರೀತಿಯಾಗಿ ಪೃಥು ಮಹಾರಾಜರಿಗೆ ಒಟ್ಟು 2 ಗಂಡು ಮಕ್ಕಳು. ಒಬ್ಬನು ಅಂತರ್ಧಿ, ಇನ್ನೊಬ್ಬ ಪಾಲಿನ ಅಂತ. ಆ ಅಂತರ್ಧನಿಗೆ ಒಬ್ಬ ಮಗ ಹುಟ್ಟಿದ, ಅವನೇ ಹವಿರ್ಧಾನ ಅಂತ. ಆ ಹವಿರ್ಧಾನನಿಗೆ ಪ್ರಾಚೀನ ಬರ್ಹಿ, ಶುಕ್ರ, ಗಯ, ಕೃಷ್ಣ, ವ್ರಜ ಮತ್ತು ಅಜಿನ ಎಂಬುದಾಗಿ 6 ಜನ ಮಕ್ಕಳು ಹುಟ್ಟಿದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಆ ಪ್ರಾಚೀನ ಬರ್ಹಿ ರಾಜನ ಕಥೆಯನ್ನು ಮುಂದೆ ತಿಳಿಸ್ತಾ ಹೋಗ್ತಾರೆ. ಅದರಲ್ಲಿ ಅತ್ಯಂತ ಶ್ರೇಷ್ಠರಾದಂಥವನು ಈ ಪ್ರಾಚೀನ ಬರ್ಹಿ ಎನ್ನುವಂತಹ ರಾಜ. ಆ ಹೆಸರಿನ ಅರ್ಥ ಪ್ರಾಚೀನ ಬರಿಹಿ ಅಂತ ಹೇಳಿದ್ರೆ ಪೂರ್ವಕ್ಕೆ ಹಾಕಿದಂತಹ ದರ್ಭೆ ಅಂತ ಅರ್ಥ. ಆ ರೀತಿಯಾಗಿ ಯಾಕೆ ಅವನ ಹೆಸರು ಬಂತು ಅಂತ ಹೇಳಿದ್ರೆ, ಆ ಪ್ರಾಚೀನ ಬರಿಹಿ ಎನ್ನುವಂತಹ ರಾಜ ಜಗತ್ತಿನಲ್ಲಿ ಎಲ್ಲ ಕಡೆಯೂ ಕೂಡ ಪೂರ್ವಕ್ಕೆ ಮುಖ ಮಾಡಿ ದರ್ಭೆಗಳನ್ನು ಹಾಕಿ 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 ದೊಡ್ಡ ಯಜ್ಞ ಯಾಗಾದಿಗಳನ್ನು ಮಾಡಿಬಿಟ್ಟಿದ್ದ. ಹಾಗಾಗಿ ಅವನಿಗೆ ಪ್ರಾಚೀನ ಬರಿಹಿ ಎಂಬುದಾಗಿ ಹೆಸರು ಬಂದಿತ್ತು. ವಿಶೇಷವಾಗಿ ಶ್ರಾದ್ದವನ್ನು ಮಾಡಬೇಕಾದ್ರೆ ದಕ್ಷಿಣಕ್ಕೆ ಮುಖ ಮಾಡಿ ದರ್ಭೆಯನ್ನು ಹಾಕಬೇಕು. ಯಜ್ಞ ಯಾಗಾದಿಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಪೂರ್ವಕ್ಕೆ ಮುಖ ಮಾಡಿ ದರ್ಭೆಯನ್ನು ಹಾಕಬೇಕು ಅಂತ. ಹಾಗಾಗಿ ಅವನಿಗೆ ಇಟ್ಟಂಥ ಹೆಸರು ಪ್ರಾಚೀನ ಬರಿಹಿ ಎನ್ನುವಂಥ ಹೆಸರು ಅದು ಸಾರ್ಥಕವಾಗಿತ್ತು ಎಂಬುದಾಗಿ ವಾಯುದೇವರು ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಪ್ರಾಚೀನ ಬರಿಹಿ ಎನ್ನುವಂತಹ ರಾಜ ಮುಂದೆ ಸವರ್ಣೆ ಎನ್ನುವಂಥ ಒಬ್ಬ ಹೆಣ್ಣನ್ನು ಮದುವೆಯಾದ. ಅವಳು ಸಾಕ್ಷಾತ್ತಾಗಿ ಸಮುದ್ರ ರಾಜನ ಮಗಳು. ಈ ರೀತಿಯಾಗಿ ಆ ಸವರ್ಣೆ ಮತ್ತು ಪ್ರಾಚೀನ ಬರ್ಹಿ ಇವರಿಬ್ಬರ ದಾಂಪತ್ಯದಲ್ಲಿ ಒಟ್ಟು 10 ಜನ ಗಂಡು ಮಕ್ಕಳು ಹುಡ್ತಾರೆ. ಅವರಿಗೆ ಪ್ರಾಚೇತಸರು ಎಂಬುದಾಗಿ ನಾಮಕರಣವನ್ನು ಮಾಡ್ತಾರೆ. ಪ್ರಾಚೇತಸರು ಅಂತ ಹೇಳಿದ್ರೆ ಪ್ರಚೇತಸನ, ಪ್ರಾಚೀನ ಬರ್ಹಿರಾಜನ ಮಕ್ಕಳು ಅಂತ ಅರ್ಥ. ಈ ರೀತಿಯಾಗಿ ಆ ಪ್ರಾಚೇತಸರು ವಿಶೇಷವಾಗಿ ಧನುರ್ವೇದಸ್ಯ ಪಾರಗಾಹ ಎಂಬುದಾಗಿ ತಿಳಿಸ್ತಾರೆ. ಅಂದರೆ ಧನುರ್ವಿದ್ಯೆಯಲ್ಲಿ, ಬಿಲ್ವಿದ್ಯೆಯಲ್ಲಿ ಅತ್ಯಂತ ನೈಪುಣ್ಯವನ್ನು ಸಾಧಿಸಿದಂಥವರು ಅವರೆಲ್ಲರೂ ಕೂಡ. ವಿಶೇಷವಾಗಿ ಇವರೆಲ್ಲರೂ ಕೂಡ ತಪಸ್ ಮಾಡಲಿಕ್ಕೆ ಅಂತ ಪ್ರಾರಂಭ ಮಾಡ್ತಾರೆ. ಎಲ್ಲಿ ತಪಸ್ಸು ಮಾಡಿದರು ಅಂತ ಹೇಳಿದ್ರೆ
ಸಮುದ್ರದ ಮಧ್ಯದಲ್ಲಿ ಮುಳುಗಿ ಅವರು ವಿಶೇಷ ತಪಸ್ಸು ಮಾಡ್ತಾ ಇರ್ತಾರೆ. ಎಷ್ಟು ವರ್ಷ ಅಂದರೆ 10 ವರ್ಷ ಸಹಸ್ರಾಣಿ ಸಮುದ್ರ ಸಲಿಲೇಶಯಾಹ ಎಂಬುದಾಗಿ 10,000 ವರ್ಷಗಳ ಕಾಲ ಸಮುದ್ರದ ನೀರಿನಲ್ಲಿ ಮುಳುಗಿಕೊಂಡು ಅವರು ಅತ್ಯಂತ ಘೋರವಾದ ತಪಸ್ಸನ್ನು ಮಾಡ್ತಾರೆ. ತಪಸ್ಸೆಲ್ಲ ಮುಗೀತು. ತಪಸ್ಸು ಮುಗಿದ ಮೇಲೆ ಮೇಲೆದ್ದು ಬರ್ತಾರೆ. ಮೇಲೆದ್ದು ನೋಡಿದರೆ ಜಗತ್ತಿನಲ್ಲಿ ಏನಿಲ್ಲ, ಎಲ್ಲಿಯೂ ಕೂಡ ಸ್ಥಳವೇ ಇಲ್ಲ. ಎಲ್ಲ ಕಡೆಯೂ ಕೂಡ ವೃಕ್ಷಗಳು ಬೆಳೆದುಕೊಂಡು ಬಿಟ್ಟಿವೆ. ಯಾಕೆಂದರೆ ಜಗತ್ತಿನಲ್ಲಿ ಏನಿಲ್ಲ, ರಾಜರು ಅಂತಿರುವಂಥವ್ರು ಯಾರು? ಈ 10 ಜನ ಗಂಡು ಮಕ್ಕಳು. ಆ 10 ಜನ ಗಂಡು ಮಕ್ಕಳೇನೇ ತಪಸ್ಸು ಮಾಡಲಿಕ್ಕೆ ಹೋಗ್ಬಿಟ್ರೆ ಆವಾಗೇನಾಯಿತು, ಬೇರೆ ರಾಜ್ಯದ ರಾಜರೆಲ್ಲರೂ ಕೂಡ ಆಕ್ರಮಣ ಮಾಡಿಕೊಂಡು ಪ್ರಜೆಗಳನ್ನು ಸಂಹಾರ ಮಾಡಿಬಿಟ್ಟಿದ್ರು. ಹೀಗೆ ಭೂಮಿಯಲ್ಲಿ ಎಲ್ಲ ಕಡೆಯಿಂದ ಆಗಿಬಿಟ್ಟಿತ್ತು, ಬರೀ ಸಸ್ಯಗಳೇ ಬೆಳೆದು ಬಿಟ್ಟಿತ್ತು. ಇದಕ್ಕೆ ವಿಶೇಷವಾಗಿ ವಾಯುಪುರಾಣ ಹೇಳುವಂತೆ ಯಾವ ರೀತಿಯಾಗಿ ಭೂಮಿಯಲ್ಲಿ ಗಿಡಗಳು ಬೆಳೆದಿದ್ದು ಅಂತ ಹೇಳಿದರೆ, ನಾಶರ್ಕ ಮಾರುತೋ ವ್ರತಂ ಖಮವದ್ರುಮೈಹಿ ಎಂಬುದಾಗಿ ಗಾಳಿ ಬೀಸಲಿಕ್ಕೆ ಕೂಡ ಜಾಗ ಇದ್ದಿಲ್ಲ ಅಂತೆ. ಆ ರೀತಿಯಾಗಿ ದಟ್ಟವಾಗಿ ಎಲ್ಲ ಕಡೆ ಅರಣ್ಯ ಎಂಬುದು ಬೆಳೆದು ಬಿಟ್ಟಿತ್ತು. ಈ ರೀತಿಯಾಗಿ ಆದಾಗ ಅವರಿಗೆ ತುಂಬ ಸಿಟ್ಟು ಬರುತ್ತೆ ಪ್ರಾಚೇತಸರಿಗೆ. ಈ ಮರಗಳು ಹೀಗೆ ಬೆಳೆದಿದ್ದರಿಂದಾಗಿ ಎಲ್ಲ ಪ್ರಜೆಗಳಿಗೂ ಕೂಡ ತುಂಬ ತೊಂದರೆ ಆಗ್ತಾ ಇದೆ. ಹಾಗಾಗಿ ಆದಷ್ಟು ಬೇಗ ಈ ಮರಗಳನ್ನು ನಾಶ ಮಾಡಬೇಕು ಅಂತ ತಾವೇನು ಮಾಡ್ತಾರೆ, ಮೊದಲು ತಮ್ಮ ತಪಸ್ಸಿನ ಪ್ರಭಾವದಿಂದಾಗಿ ಗಾಳಿಯನ್ನು ಸೃಷ್ಟಿ ಮಾಡ್ತಾರಂತೆ. ಜೋರಾಗಿ ಗಾಳಿ ಬೀಸಿದಾಗ ಎಲ್ಲ ಮರಗಳು ಕೂಡ ತುಂಡು ತುಂಡಾಗಿ ಬಿದ್ದು ಹೋಗಿಬಿಡ್ತವೆ. ಅದಾದ ಮೇಲೆ ತಮ್ಮ ಮುಖದಿಂದಾಗಿ ಅಗ್ನಿಯನ್ನು ಸೃಷ್ಟಿ ಮಾಡಿ ಆ ತುಂಡಾದಂತಹ ಮರಗಳನ್ನು ಸುಡಲಿಕ್ಕೆ ಶುರು ಮಾಡ್ತಾರೆ. ಹೀಗೆ ಅನೇಕ ವೃಕ್ಷಗಳಲ್ಲೂ ಕೂಡ ಸುಟ್ಟು ಬೂದಿಯಾಗಿ ಬಿಟ್ಟು ಆವಾಗ ಅದನ್ನು ನೋಡಿದಂತಹ ಸೋಮ ಅಂದರೆ ಚಂದ್ರ ಅವನು ಭೂಮಿಗೆ ಬರ್ತಾನೆಂತೆ. ಸೋಮ ಅವನು ಎಲ್ಲ ವೃಕ್ಷಗಳಿಗೆ ರಾಜ, ವನಸ್ಪತಿಗಳಿಗೆ ರಾಜ. ಆ ವನಸ್ಪತಿಗಳ ರಾಜರಾದಂತಹ ಸೋಮ ಬಂದು ಅವನಿಗೆ ಕೇಳ್ತಾನೆ, ನೀವು ಈ ರೀತಿಯಾಗಿ ಮಾಡೋದು ಸರಿಯಲ್ಲ ಅಂತ. ಯಾಕೆಂದರೆ ಇದರಲ್ಲಿ ವೃಕ್ಷಗಳ ತಪ್ಪು ಯಾವುದೂ ಇಲ್ಲ. ವೃಕ್ಷಗಳ ಸಹಜ ಗುಣ ಏನು? ಎಲ್ಲಿ ಅವಕಾಶ ಸಿಗುತ್ತೋ ಅಲ್ಲಿ ಬೆಳೆಯುವುದು. ಹಾಗಾಗಿ ನೀವು ಅವುಗಳನ್ನು ಮಾಡುವುದು ತಪ್ಪು ಈ ರೀತಿಯಾಗಿ ಎಂಬುದಾಗಿ ಹೇಳಿದಾಗ ಅವರು ಸರಿ ಹಾಗೆ ಆಗಲಿ ಅಂತ ಬಿಡ್ತಾರೆ. ಆ ರೀತಿಯಾಗಿ ಬಿಟ್ಟಾಗ ಚಂದ್ರದೇವರು ಒಂದು ವಿಶೇಷವಾದಂತಹ ಒಂದು ಕನ್ಯೆಯನ್ನು ಅವರಿಗೆ ಮದುವೆ ಮಾಡಿಕೊಡ್ತಾರೆ. ವಿಶೇಷವಾಗಿ ನೀವು ಈ ವೃಕ್ಷಗಳನ್ನು ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಹಾಗಾಗಿ ಈ ಎಲ್ಲ ವೃಕ್ಷಗಳ ಮಾನಸಿಕ ಕನ್ಯೆಯಾದಂತಹ ಮನಸ್ಸಿನಿಂದಾಗಿ ಹುಟ್ಟಿದಂತಹ ಒಬ್ಬ ಮಾರೀಷೆ ಎನ್ನುವಂತಹ ಸುಂದರವಾದಂತಹ ಸ್ತ್ರೀ ಇದ್ದಾಳೆ. ಆ ಸ್ತ್ರೀಯನ್ನು ನೀವು ಮದುವೆಯಾಗಬೇಕು ಎಂಬುದಾಗಿ ತಿಳಿಸ್ತಾಳಂತೆ. ಈ ರೀತಿಯಾದಾಗ ಆ 10 ಜನ ಪ್ರಾಚೇತಸರು ಕೂಡ ಆ ವೃಕ್ಷಗಳ ಕನ್ಯೆಯಾದಂತಹ ಯಾವ ಮಾರೀಷೆಯನ್ನು ಮದುವೆ ಆಗ್ತಾರೆ. ಈ ಕತೆ ಭಾಗವತದಲ್ಲೂ ವಿಶೇಷವಾಗಿ ಬರುತ್ತೆ. ಇಷ್ಟೆಲ್ಲ ಮದುವೆ ಆಯಿತು. ಈ ಮದುವೆಯಾದ ಮೇಲೆ ಆ ಮಾರೀಷೆ ಎನ್ನುವಂತಹ ಕನ್ಯೆಯಲ್ಲಿ ಅವತಾರ ಮಾಡಿದಂಥವನೇ ದಕ್ಷ ಪ್ರಜಾಪತಿ ಅಂತ. ನಾವು ಹಿಂದಿನ 2-3 ದಿವಸ ಪ್ರವಚನ ಹಿಂದಿನಲ್ಲಿ ಕೇಳಿದಂತೆ ಶಿವನು ದಕ್ಷ ಪ್ರಜಾಪತಿಗೆ ಶಾಪವನ್ನು ಕೊಡ್ತಾನೆ, ನೀನು ಭೂಮಿಯಲ್ಲಿ ಅವತಾರ ಮಾಡಬೇಕು ಎಂಬುದಾಗಿ. ಆ ಶಾಪದ ಪರಿಣಾಮವೇನೆ ಆ ದಕ್ಷ ಪ್ರಜಾಪತಿ ಈಗ ಆ ಮಾರೀಷೆ ಎನ್ನುವಂತಹ ಕನ್ಯೆಯಲ್ಲಿ ಪ್ರಾಚೇತಸರ ಮಗನಾಗಿ ಅವತಾರ ಮಾಡ್ತಾನೆ. ಈ ರೀತಿಯಾಗಿ ಮದುವೆಯೆಲ್ಲ ಆಯಿತು, ಮಕ್ಕಳು ಕೂಡ ಆಯಿತು. ಮಕ್ಕಳು ಆದ ಮೇಲೆ ವಿಶೇಷವಾಗಿ ಆ ದಕ್ಷ ಪ್ರಜಾಪತಿಗೆ ಈಗ ಹೆಸರು ಕೂಡ ಅದೇ ಹೆಸರು ಇತ್ತು. ದಕ್ಷ ಪ್ರಜಾಪತಿ ಅಂತಲೇ ನಾಮಕರಣ ಮಾಡಿದ್ದರು. ಆ ದಕ್ಷ ಪ್ರಜಾಪತಿಯ ಕೆಲಸ ಏನು ಅಂತ ಹೇಳಿದ್ರೆ ಪ್ರಜೆಗಳನ್ನು ಸೃಷ್ಟಿ ಮಾಡುವುದು. ಆ ಪ್ರಜೆಗಳನ್ನು ಸೃಷ್ಟಿ ಮಾಡುವಂತಹ ವಿಶೇಷವಾಗಿ ತಾನೇ ಮಾಡ್ತಾನೆ, ಮೊದಲು ಅನೇಕ ಜನ ಮಾನಸ ಪ್ರಜೆಗಳನ್ನು ಸೃಷ್ಟಿ ಮಾಡ್ತಾನೆ ಅಂತೆ. ಅಂದರೆ ಅಲ್ಲಿ ಯಾವ ಸ್ತ್ರೀ ಪುರುಷರ ಸಂಯೋಗ ಅನ್ನೋದಿಲ್ಲ. ಕೇವಲ ದಕ್ಷ ಪ್ರಜಾಪತಿ ಮನಸ್ಸಿನಿಂದಾಗಿ ಪರಮಾತ್ಮನ ಹತ್ತಿರ ಪ್ರಾರ್ಥನೆ ಮಾಡಿ ಪ್ರಜೆಗಳು ಸೃಷ್ಟಿಯಾಗಬೇಕು ಎಂದು ಬಯಸಿದರೆ ತಕ್ಷಣದಲ್ಲಿ ಏನೇ ಅವನ ಮನಸ್ಸಿನಿಂದಾಗಿ ಸಾವಿರಾರು ಪ್ರಜೆಗಳು ಅವರು ಹುಟ್ಟುತ್ತಾರೆ. ಹೀಗೆ ಮೊದಲು ಮಾನಸ ಸೃಷ್ಟಿಯನ್ನು ಮಾಡ್ತಾನೆ. ಈ ರೀತಿಯಾಗಿ ಯಾಕೆ ಮಾಡಿದ ಅಂತ ಹೇಳಿದರೆ, ಹಿಂದೆ ನಾವು ಕೇಳಿದಂತೆ ಜಗತ್ತಿನಲ್ಲಿ ಅನೇಕ ಜನ ಪ್ರಜೆಗಳು ನಾಶವಾಗಿ ಹೋಗಿಬಿಟ್ಟಿದ್ರು. ಯಾಕೆಂದರೆ ರಾಜರೇ ಇಲ್ಲ, ರಾಜರು ತಪಸ್ ಮಾಡಲಿಕ್ಕೆ ಸಮುದ್ರದಲ್ಲಿ ಹೋಗಿಬಿಟ್ಟಿದ್ದಾರೆ. ಹಾಗಾಗಿ ಮುಂದೆ ಅದೇ ವಂಶದಲ್ಲಿ ಬಂದಂತಹ ದಕ್ಷ ಪ್ರಜಾಪತಿ ಪ್ರಾಚೇತಸರ ಮಗ ಅನೇಕ ರೀತಿಯಾದಂಥ ಸಂತಾನವನ್ನು ಸೃಷ್ಟಿ ಮಾಡ್ತಾನೆ. ಅದಾದ ಮೇಲೆ ದ್ವಿಪದೋತ ಚತುಷ್ಪದಾಹ ಎಂಬುದಾಗಿ 2 ಕಾಲಿನ ಪ್ರಾಣಿಗಳು, 4 ಕಾಲಿನ ಪ್ರಾಣಿಗಳು ಎಲ್ಲರನ್ನೂ ಕೂಡ ಸೃಷ್ಟಿ ಮಾಡ್ತಾನೆ. ಅದಾದ ಮೇಲೆ ವಿಸರ್ಜ್ಯ ಮನಸಾಲಕ್ಷ ಪಶ್ಚಾತ್ ಅಸರ್ಜ ಸ್ತ್ರೀಯ ಎಂಬುದಾಗಿ ಮತ್ತೆ ಪುನಃ
ತನ್ನ ಮನಸ್ಸಿನಿಂದಾಗಿ ಸ್ತ್ರೀಯರನ್ನು ಸೃಷ್ಟಿ ಮಾಡ್ತಾನೆ ಅಂತೆ. ಹೀಗೆ ಅವನು ಮಾಡಿದಂಥ ಎಲ್ಲ ಸೃಷ್ಟಿಯು ಕೂಡ ಅವನ ಮನಸ್ಸಿನಿಂದಾಗಿ ಮಾಡಿದ್ದು, ಯಾವುದು ಕೂಡ ಪುರುಷ ಮತ್ತು ಸ್ತ್ರೀಯರ ಸಂಯೋಗದಿಂದಾಗಿ ಆಗಿದ್ದಲ್ಲ. ಇಷ್ಟಾದ ಮೇಲೆ ಅನೇಕ ಜನ ಮಕ್ಕಳೆಲ್ಲ ಹುಡ್ತಾರೆ, ಅನೇಕ ಜನ ಹೆಣ್ಣು ಮಕ್ಕಳು ಹುಡ್ತಾರೆ. ಅದರಲ್ಲಿ ಆ ದಕ್ಷ ಪ್ರಜಾಪತಿ 10 ಜನ ಹೆಣ್ಣು ಮಕ್ಕಳನ್ನು ವಿಶೇಷವಾಗಿ ಧರ್ಮದೇವತೆಗೆ ಯಮಧರ್ಮನಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಅದಾದ ಮೇಲೆ 13 ಹೆಣ್ಣು ಮಕ್ಕಳನ್ನು ಕಶ್ಯಪ ಋಷಿಗಳಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಅದಾದ ಮೇಲೆ 27 ಜನ ಹೆಣ್ಣು ಮಕ್ಕಳನ್ನು ಚಂದ್ರನಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಇಲ್ಲಿ ಚಂದ್ರನೇನೆ ಅವನ ಹುಟ್ಟಿಗೆ ಕಾರಣವಾದದ್ದು. ಯಾಕೆಂದರೆ ಆ ಪ್ರಾಚೇತಸರಿಗೆ ನೀವು ಮರಗಳನ್ನು ಸುಡುವುದು ತಪ್ಪು, ನಿಮಗೆ ನಾನು ಒಂದು ಹೆಣ್ಣನ್ನು ಕೊಡ್ತೇನೆ ಮದುವೆಯಾಗಿ ಅಂತ ಹೇಳಿದ್ದೆ ಯಾವ ಚಂದ್ರ. ಆ ಚಂದ್ರ ಕೊಟ್ಟಂತಹ ಹೆಣ್ಣೆ ಮಾರೀಷೆ, ಅವನ ಮಗನೇ ಯಾರು ಈ ದಕ್ಷ ಪ್ರಜಾಪತಿ. ಮುಂದೆ ಅದೇ ದಕ್ಷ ಪ್ರಜಾಪತಿ ತಾನೇ ಮಾಡ್ತಾನೆ, ಚಂದ್ರನಿಗೇನೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾನೆ. ಒಟ್ಟು 27 ಜನ ಮಕ್ಕಳು. ಆ 27 ಜನರೇನೆ ಒಂದೊಂದು ನಕ್ಷತ್ರಗಳು. ಇವತ್ತಿನ ನಾವು ಕೃತ್ತಿಕ, ರೋಹಿಣಿ ಎಂಬುದಾಗಿ ನಕ್ಷತ್ರಗಳನ್ನು ನೋಡ್ತೇವೆ. ಆ ನಕ್ಷತ್ರಗಳೇನೆ ದಕ್ಷ ಪ್ರಜಾಪತಿಯ ಮಕ್ಕಳಾಗಿ ಹುಟ್ಟಿದ್ದರು, ಅವರನ್ನು ಕೊಟ್ಟು ಮದುವೆ ಮಾಡ್ತಾನೆ ಅಂತ ತಿಳಿಸ್ತಾರೆ. ಇದರಲ್ಲಿ ನಮಗೆ ಒಂದು ಸಾಮಾನ್ಯವಾಗಿ ಸಂಶಯ ಬರುತ್ತೆ. ದಕ್ಷ ಪ್ರಜಾಪತಿ ಅವನ ತಂದೆ ಪ್ರಾಚೇತಸರು, ಅವರಿಗೆ ಮದುವೆಯನ್ನು ಮಾಡಿಸಿದವರು ಯಾರು? ಈ ಚಂದ್ರ. ಅಂದರೆ ಒಂದು ರೀತಿಯಲ್ಲಿ ದಕ್ಷ ಪ್ರಜಾಪತಿಗಿಂತ 2 ತಲೆಮಾರು ಹಿಂದಿನವನು ಯಾರು? ಚಂದ್ರ. ದಕ್ಷ ಪ್ರಜಾಪತಿಯ ಮಕ್ಕಳು ಈ 27 ಜನ, ಅಂದರೆ 3ನೇ ತಲೆಮಾರಾಯಿತು. ಅಷ್ಟು ವಯಸ್ಸಾದಂತಹ ಚಂದ್ರನಿಗೆ ತನ್ನ ತರುಣಿಯರಾದಂಥ 27 ಜನ ಕನ್ಯರನ್ನು ಕೊಟ್ಟು ಹೇಗೆ ಮದುವೆ ಮಾಡಿದ ಅಂತ ಸಂಶಯ ಬರುತ್ತೆ. ಅದಕ್ಕೆ ವಾಯುಪುರಾಣ ತಿಳಿಸುತ್ತೆ, ದೇವತೆಗಳಲ್ಲಿ, ಋಷಿಗಳಲ್ಲಿ, ಸಿದ್ಧರಲ್ಲಿ, ಚಾರಣರಲ್ಲಿ ಅವರಿಗೆ ವಯಸ್ಸಾಗುವುದು ಅಂತ ಇಲ್ಲವೇ ಇಲ್ಲ. ಅವರು ನಿತ್ಯ ತರುಣರು. ಹಾಗಿದ್ದರೂ ಕೂಡ ಅನೇಕ ಸಲ ಹುಟ್ಟುತ್ತಾರೆ, ಅನೇಕ ಸಲ ದೇಹತ್ಯಾಗವನ್ನು ಮಾಡ್ತಾರೆ. ಕಾರಣ ಯಾಕೆ ಅಂತ ಹೇಳಿದರೆ, ಜಗತ್ತಿನ ಕ್ಷೇಮವಾಗಲಿ ಅನ್ನುವಂಥ ಉದ್ದೇಶದಿಂದಾಗಿ ಅವರು ಆ ರೀತಿಯಾಗಿ ಆಡ್ತಾರೆ. ಹಾಗಾಗಿ ನಾವು ಚಂದ್ರನ ಕಥೆಯನ್ನು ಕೇಳ್ತೇವೆ. ಕ್ಷೀರೋದಾರಣ ಸಂಭೂತ ಅತ್ರೆ ನೇತ ಸಮುದ್ಭವ ಅಂತ ಕೇಳ್ತೇವೆ. ಸಮುದ್ರ ಮಥನದಲ್ಲಿ ಹುಟ್ಟಿದಂಥವನು ಯಾರು? ಚಂದ್ರನೇ ಆಗಿದ್ದಾನೆ. ಅದೇ ರೀತಿಯಾಗಿ ಅತ್ರಿ ಮತ್ತು ಅನಸೂಯ ದಂಪತಿಗಳಲ್ಲಿ ಅವರ ಕಣ್ಣೀರಿನ ಹನಿಗಿನಿಂದಾಗಿ ಹುಟ್ಟಿದಂಥವನು ಯಾರು? ಚಂದ್ರನೇ ಆಗಿದ್ದಾನೆ. ಹಾಗಾಗಿ ಒಂದೇ ಚಂದ್ರ 2 ಸಲ ಹುಟ್ಟಿದ. ಹಾಗಾಗಿ ದೇವತೆಗಳಿಗೆ ವಯಸ್ಸಾಗುವುದು ಅಂತ ಇಲ್ಲ. ಹಾಗಾಗಿ ಅವರಿಗೆ ಚಂದ್ರನಿಗೆ ವಯಸ್ಸಾಗಿ ಬಿಟ್ಟಿತ್ತು, ತರುಣಿಯರಾದಂಥ ಕನ್ಯೆಯನ್ನು ಕೊಟ್ಟು ಮದುವೆ ಮಾಡಿದರು ಅಂತ ಯಾವ ಸಂದೇಹವೂ ಇಲ್ಲ. ಅವರು ನಿತ್ಯ ತರುಣರಾಗಿ ಇರ್ತಾರೆ. ಲೋಕದ ಉದ್ಧಾರಕ್ಕಾಗಿ ಪರಮಾತ್ಮನ ಆಜ್ಞೆಯಂತೆ ಅವತಾರವನ್ನು ಮಾಡ್ತಾರೆ ಅಷ್ಟೇ ಎಂಬುದಾಗಿ ವಾಯುಪುರಾಣ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಅದಾದ ಮೇಲೆ ದಕ್ಷ ಪ್ರಜಾಪತಿ 4 ಹೆಣ್ಣು ಮಕ್ಕಳನ್ನು ಅರಿಷ್ಟನೇಮಿ ಎನ್ನುವನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಅದಾದ ಮೇಲೆ ಅಂಗೀರಸ ಋಷಿಗಳಿಗೆ 2 ಹೆಣ್ಣು ಮಕ್ಕಳನ್ನು ಕೊಟ್ಟು ಮದುವೆ ಮಾಡ್ತಾನೆ. ಇಲ್ಲಿ ಅಂಗೀರಸರಿಗೆ ಕೊಟ್ಟು ಮದುವೆ ಮಾಡಬೇಕಾದರೆ ಒಂದು ವಿಶೇಷವನ್ನು ಹೇಳ್ತಾರೆ. ಅಂಗೀರಸಾಹ ಬಹುಪುತ್ರಾಯ 2 ಚೈವ ಅಂಗೀರಸೇ ತತ ಅಂತ. ಅಂದರೆ ಅಂಗೀರಸ ಋಷಿಗಳಿಗೆ ಆಗಾಗಲೇ ತುಂಬ ಜನ ಮಕ್ಕಳಿದ್ದರು ಅಂತ ತಿಳಿಸ್ತಾರೆ. ಅಂದರೆ ಇದರ ಅರ್ಥ ಋಷಿಗಳು ಅವರೆಲ್ಲರೂ ಕೂಡ ನಿತ್ಯ ತರುಣರಾಗಿ ಇರ್ತಾರೆ. ಹಾಗಾಗಿ ಅವರಿಗೆ ಅನೇಕ ಜನ ಮಕ್ಕಳಿದ್ದರೂ ಕೂಡ ಈಗಾಗಲೇ ಮತ್ತೆ ತನ್ನ 2 ಹೆಣ್ಣು ಮಕ್ಕಳನ್ನು ಕೊಟ್ಟು ಮದುವೆ ಮಾಡಿದ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಆಯಿತು. ಮುಂದೆ ಇನ್ನೊಬ್ಬ ಮಗಳನ್ನು ಕೃಷಾಶ್ವ ಎನ್ನುವಂಥ ಒಬ್ಬ ವ್ಯಕ್ತಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಈ ರೀತಿಯಾಗಿ ಆದ ಮೇಲೆ ಆ ಯಾವ ಕೃಷಾಶ್ವ ಎನ್ನುವಂತಹ ಹೆಣ್ಣು ಮಗಳಲ್ಲಿ ಅನೇಕ ರೀತಿಯಾದಂತಹ ಜನರು ಅವತಾರ ಮಾಡಿದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಇಷ್ಟೆಲ್ಲ ಹೇಳಿ ಮುಂದೆ ಆ ದಕ್ಷ ಪ್ರಜಾಪತಿ ಪ್ರಚೇತಸರ ಮಗನಾಗಿ ಹುಟ್ಟಲಿಕ್ಕೆ ಕಾರಣ ಏನು ಅಂತ ಕೇಳ್ತಾರೆ. ಅದಕ್ಕೆ ನಾವು ಹಿಂದೆ ಕಾರಣ ನೋಡಿದ್ದೇವೆ. ಆ ರುದ್ರದೇವರು ಕೊಟ್ಟಂತಹ ಶಾಪ, ಅದರಿಂದಾಗಿ ಏನಾಯಿತು ಅವರು ಜನಿಸಿದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗಷ್ಟೆಲ್ಲ ಹೇಳಿ ಜ್ಯೇಷ್ಠಂ ಕನಿಷ್ಠಮಪ್ಯೇಷಾಂ ಪೂರ್ವಂ ನಾಸಿ ದ್ವಿಜೋತ್ತಮ ಅಂತ ಅವರಿಗೆ ಸಂಶಯ ಬರುತ್ತೆ. ನಾನು ಹಿಂದೆ ಹೇಳಿದಂತೆ ಚಂದ್ರ ತುಂಬ ಹಿರಿಯ, ಇವರು ತುಂಬ ಚಿಕ್ಕವರು ಅಂತ ಹೇಳಿದರೆ ಜ್ಯೇಷ್ಠಂ ಕನಿಷ್ಠಮಪ್ಯೇಷಾಂ ಪೂರ್ವಂ ನಾಸಿ ದ್ವಿಜೋತ್ತಮ ಅಂತ ಹಿಂದಿನ ಯುಗಗಳಲ್ಲಿ ಇವರು ದೊಡ್ಡವರು, ಇವರು ಚಿಕ್ಕವರು, ಹಾಗೆ ಹೀಗಂತ ಯಾವ ವ್ಯತ್ಯಾಸವೂ ಇರಲಿಲ್ಲ. ಹಾಗಾಗಿ ಯೋಗ್ಯರನ್ನು ಕೊಟ್ಟು ಮದುವೆ ಮಾಡ್ತಾ ಇದ್ದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಎಲ್ಲ ಸೃಷ್ಟಿಯೆಲ್ಲವೂ ಕೂಡ ಆಯಿತು. ಅವರೆಲ್ಲರೂ ಕೂಡ ತಾವು ಯಾತಕ್ಕೋಸ್ಕರ ಅವತಾರವನ್ನು ಮಾಡಿದ್ದರೋ ಆ ಎಲ್ಲ ಕಾರ್ಯವನ್ನು ಕೂಡ ಮುಗಿಸಿ ಮುಂದೇನು ಮಾಡ್ತಾರೆ? ಸ್ವರ್ಗಲೋಕೆ ಮಹೀಯತೆ, ವಿಶೇಷವಾಗಿ ಸ್ವರ್ಗದ ಸುಖವನ್ನು ಅನುಭವಿಸ್ತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ.
ಇಷ್ಟೆಲ್ಲ ಮುಂದೆ ಅನೇಕ ಸೃಷ್ಟಿಯ ವಿಚಾರವನ್ನು ಹೇಳ್ತಾ ಕಶ್ಯಪ ಋಷಿಗಳು ಮತ್ತು ದಿತಿದೇವಿ ಅವರಲ್ಲಿ ಆದಂತಹ ಸಂತಾನದ ಬಗ್ಗೆ ತಿಳಿಸ್ತಾ ಇದ್ದಾರೆ. ಅದಿತಿ ದೇವಿಯಲ್ಲಿ ದೇವತೆಗಳ ಅವತಾರ ಆಗುತ್ತೆ. ದಿತಿದೇವಿಯಲ್ಲಿ ವಿಶೇಷವಾಗಿ ದಿತ್ಯಾಂ ತಥೋ ಅಭವನ್ ದೈತ್ಯಾಹ ಎಂಬುದಾಗಿ ದಿತಿದೇವಿಯ ಮಕ್ಕಳಾದ್ದರಿಂದಾಗಿ ಅವರಿಗೆ ದೈತ್ಯರು ಅಂತ ಹೆಸರು. ಆ ದಿತಿಯಲ್ಲಿ ವಿಶೇಷವಾಗಿ ದಿತೇಹೆ ಪುತ್ರದ್ವಯಂ ಜಜ್ಞೆ ಕಶ್ಯಪಾದಿತಿ ನಶ್ರುತಂ ಅಂತ ಕಶ್ಯಪ ಋಷಿಗಳಿಗೆ ಮತ್ತು ದಿತಿದೇವಿಗೆ ವಿಶೇಷವಾಗಿ ಇಬ್ಬರು ಮಕ್ಕಳು ಹುಟ್ಟಿದರು. ಅವರೇ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಅಂತ. ನಮಗೆಲ್ಲ ಗೊತ್ತಿರುವಂತೆ ಜಯ ವಿಜಯರು ಆ ಸನಕ ಸನಂದಾದಿಗಳನ್ನು ತಡೆದಾಗ ಅವರಿಂದ ಶಪ್ತರಾದಂತಹ ಅವರಿಬ್ಬರು ಕೂಡ ಪ್ರಾರಂಭದ ಜನ್ಮ, ಮೊದಲ ಜನ್ಮ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಅಂತ. ಇದರಲ್ಲಿ ವಿಶೇಷವಾಗಿ ಹಿರಣ್ಯಕಶಿಪು ಅವತಾರ ಮಾಡಿದಂತಹ ಸಂದರ್ಭ ಯಾವುದು ಅಂತ ಹೇಳಿದರೆ, ಕಶ್ಯಪ ಋಷಿಗಳು ಅಶ್ವಮೇಧ ಯಾಗವನ್ನು ಮಾಡ್ತಾ ಇರ್ತಾರೆ ಅಂತೆ. ಸೂತೆ ಅಹನಿ ಅತಿರಾತ್ರಸ್ಯ ಕಶ್ಯಪಸ್ಯ ಅಶ್ವಮೇಧಿಕೆ ಅಂತ ಅವರು ಅಶ್ವಮೇಧವನ್ನು ಯಾಗವನ್ನು ಮಾಡುವಂಥ ಸಂದರ್ಭದಲ್ಲಿ ಹುಟ್ಟಿದಂಥವನು ಯಾರು? ಈ ಒಂದು ಹಿರಣ್ಯಕಶಿಪು ಎನ್ನುವಂತಹ ವ್ಯಕ್ತಿ ಅಂತ. ಇದರಲ್ಲಿ ಹಿರಣ್ಯಕಶಿಪು ಶಬ್ದಕ್ಕೆ ಅರ್ಥ ಅಂತ ಹೇಳಿದರೆ ಬಂಗಾರದ ತಲೆದಿಂಬು ಅಂತ ಅರ್ಥ. ಆ ರೀತಿಯಾದ ಹೆಸರನ್ನು ಅವನಿಗೆ ಯಾಕೆ ಇಟ್ಟರು ಅಂತ ನಮಗೆ ವಾಯುಪುರಾಣ ತಿಳಿಸುತ್ತೆ. ಹಿರಣ್ಯಕಶಿಪುಸ್ತಸ್ಮಾತ್ ಕರ್ಮಣಾತಿನ ಸಂಸ್ಮೃತಃ ದಿತಿಗರ್ಭ ವಿನಿಸೃತ್ಯ ತತ್ರ ಆಸೀನ ಉಚ್ಚ ಸಂಸದಿ ಅಂತ. ಅಂದರೆ ಹಿರಣ್ಯಕಶಿಪು ದಿತಿದೇವಿಯ ಗರ್ಭದಿಂದಾಗಿ ಹೊರಗಡೆ ಬಂದ ತಕ್ಷಣವೇನೆ ಆ ಕಶ್ಯಪ ಋಷಿಗಳ ಆಶ್ರಮದಲ್ಲಿ ದೊಡ್ಡ ಯಾಗ ಮಾಡ್ತಾ ಇದ್ರು, ಅಶ್ವಮೇಧ ಯಾಗ ಅಂತ ಹೇಳಿದೆ. ಆ ಅಶ್ವಮೇಧದ ಯಾಗದ ಶಾಲೆಯಲ್ಲಿ ದೊಡ್ಡ ಬಂಗಾರದ ಆಸನ ಇತ್ತು ಅಂತೆ. ಯಾರಾದರೂ ಯೋಗ್ಯ ಋಷಿಗಳು ಬಂದರೆ, ರಾಜರು ಬಂದರೆ ಕೂಡಿಸ್ಲಿಕ್ಕೆ ಅಂತ ಬಂಗಾರದ ಆಸನ ಇತ್ತು. ಆಗ ತಾನೇ ಹುಟ್ಟಿದಂತಹ ಈ ಹಿರಣ್ಯಕಶಿಪು ಸರಸರನೆ ಹೋಗಿ ಆ ಬಂಗಾರದ ಆಸನವನ್ನೇ ಅದರ ಮೇಲೆ ಕುಳಿತುಕೊಂಡು ಬಿಟ್ಟ ಅಂತೆ. ಹಾಗಾಗಿ ಬಂಗಾರದ ಆಸನದ ಮೇಲೆ ಹುಟ್ಟಿದ ತಕ್ಷಣ ಕುಳಿತಿದ್ದರಿಂದಾಗಿ ಅವನಿಗೆ ಅಂತ ಹೆಸರು ಬಂತು, ಹಿರಣ್ಯಕಶಿಪು ಎಂಬುದಾಗಿ ಹೆಸರು ಬಂತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಅವನ ನಾಮದ ಅರ್ಥವನ್ನು ತಿಳಿಸಿ ಮುಂದೆ ಯಾವ ಕಶ್ಯಪ ಋಷಿಗಳು ಆ ಪವಿತ್ರವಾದಂಥ ಅಶ್ವಮೇಧ ಯಾಗವನ್ನು ಪುಷ್ಕರ ಎನ್ನುವಂಥ ಕ್ಷೇತ್ರದಲ್ಲಿ ವಿಶೇಷವಾಗಿ ನೆರವೇರಿಸ್ತಾರೆ. ಆ ಯಾಗದಲ್ಲಿ ಸಾಕ್ಷಾತ್ ದಿತಿದೇವಿ ಅವಳೇನೆ ಯಜಮಾನಿಯಾಗಿದ್ದಳು ಅಂತ. ಅಂದರೆ ಕಶ್ಯಪ ಋಷಿಗಳಿಗೆ ಅನೇಕ ಜನ ಹೆಂಡತಿಯರು, ಹಿಂದೆ ಹೇಳಿದಂತೆ 13 ಜನ ಹೆಂಡತಿಯರು, ಅದರಲ್ಲಿ ದಿತಿದೇವಿನೇ ಯಜಮಾನಿಯಾಗಿದ್ದಳು ಅಂತ ತಿಳಿಸ್ತಾ ಇದ್ದಾರೆ. ಆ ದಿತಿದೇವಿ ತಾನು ಗರ್ಭವನ್ನು ಧರಿಸಿ ವಾಸ್ತವಿಕವಾಗಿ 10 ಸಹಸ್ರ ವರ್ಷಗಳಾಗಿತ್ತು ಅಂತ ತಿಳಿಸ್ತಾ ಇದ್ದಾರೆ. ಅಂತವರ್ತ್ನಿ ದಿತಿಶ್ಚೈವ ಪತ್ನೀತಂ ಸಮುಪಾಗತ 10 ವರ್ಷ ಸಹಸ್ರಾಣಿ ಗರ್ಭಸ್ಥಸ್ಯ ಅವರ್ತತ ಅಂತ. ಅಂದರೆ ಅವಳು ಗರ್ಭವನ್ನು ಧಾರಣೆ ಮಾಡಿ 10,000 ವರ್ಷ ಆಗಿಬಿಟ್ಟಿತ್ತು ಅಂತೆ. ಸಾಮಾನ್ಯವಾಗಿ ಗರ್ಭಿಣಿ ಸ್ತ್ರೀಯರು ಯಜ್ಞಯಾಗಾದಿಗಳಲ್ಲಿ ಅಷ್ಟು ಪಾಲ್ಗೊಳ್ಳೋದಿಲ್ಲ. ಅದರಲ್ಲೂ ಕೂಡ ಈ ಪುಣಾಹುತಿ ಸಂದರ್ಭದಲ್ಲಿ ಪಾಲ್ಗೊಳ್ಳಬಾರದು ಅಂತ ತಿಳಿಸ್ತಾರೆ. ಯಾಕೆಂದರೆ ಆ ಸಂದರ್ಭದಲ್ಲಿ ಹಾಕಿದಂತಹ ತೆಂಗಿನಕಾಯಿ ಇತ್ಯಾದಿ ಪೂರ್ಣ ಫಲವದು ಸ್ಫೋಟವಾಗುವಂಥ ಸಂದರ್ಭ ಇರುತ್ತೆ, ಜೋರಾಗಿ ಹೊಡೆಯುವಂಥ ಶಬ್ದ ಇರುತ್ತೆ. ಹಾಗಾಗಿ ಆ ಶಬ್ದದಿಂದಾಗಿ ಅವರಿಗೆ ತೊಂದರೆಯಾಗಬಾರದು ಅಂತ ಆ ರೀತಿ ವ್ಯವಸ್ಥೆ ಮಾಡಿರ್ತಾರೆ. ಆದರೆ ಗರ್ಭಿಣಿಯಾದಂಥ ದಿತಿದೇವಿ ಎಲ್ಲದರಲ್ಲೂ ಕೂಡ ಪಾಲ್ಗೊಂಡಿದ್ಲು ಅಂತೆ. ಯಾಕೆಂದರೆ ಅವರು ಈಗಾಗಲೇ ಗರ್ಭವನ್ನು ಧಾರಣೆ ಮಾಡಿ 10,000 ವರ್ಷ ಆಗಿಬಿಟ್ಟಿದೆ. ಹಾಗಾಗಿ ಯಾವಾಗ ಪ್ರಸವ ಆಗುತ್ತೆ ಅನ್ನೋದು ಗೊತ್ತೇ ಇಲ್ಲ. ಹಾಗಾಗಿ ಆಗಿದ್ದಾಗಲಿ ಅಂತವಳು ಅಲ್ಲಿ ಪಾಲ್ಗೊಂಡಿದ್ಲು. ಅಲ್ಲಿ ಹುಟ್ಟಿದಂಥವನು ಹಿರಣ್ಯಕಶಿಪು ಎಂಬುದಾಗಿ ತಿಳಿಸಿ ಮುಂದೆ ಅವನಿಗೆ ಹಿರಣ್ಯಾಕ್ಷ ಎನ್ನುವಂತಹ ತಮ್ಮ ಹುಟ್ಟಿದ. ಅದೇ ರೀತಿಯಾಗಿ ಸಿಂಹಿಕೆ ಎನ್ನುವಂಥ ತಂಗಿ ಕೂಡ ಹುಟ್ಟಿದಳು ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ದಿತಿದೇವಿಯಲ್ಲಿ ಪ್ರಾರಂಭದಲ್ಲಿ ಹಿರಣ್ಯಾಕ್ಷ, ಹಿರಣ್ಯಕಶಿಪು ಮತ್ತು ಸಿಂಹಿಕಾ ಎನ್ನುವಂಥ ಒಬ್ಬ ಹೆಣ್ಣಿನ ಜನ್ಮ ಆಯಿತು. ಆ ಸಿಂಹಿಕೆಯನ್ನೇ ಮುಂದೆ ವಿಪ್ರಚಿತ್ತಿ ಎನ್ನುವಂಥ ದೈತ್ಯ ಮದುವೆಯಾಗ್ತಾನೆ. ಆ ವಿಪ್ರಚಿತ್ತಿಯ ದೈತ್ಯ ಮದುವೆಯಾಗಿ ಅವರಿಬ್ಬರಲ್ಲಿ ಹುಟ್ಟಿದಂಥ ಮಗನೇನೆ ರಾಹು ಎನ್ನುವಂತಹ ದೈತ್ಯ. ಅವನೇನೇ ಮುಂದೆ ಅಮೃತಮಥನ ಸಂದರ್ಭದಲ್ಲಿ ದೇವತೆಗಳ ಸಾಲಿನಲ್ಲಿ ಕುಳಿತುಕೊಂಡು ತಾನೇ ಮಾಡ್ತಾನೆ, ಅಮೃತ ಸ್ವೀಕಾರ ಮಾಡಬೇಕಂತ ಪ್ರಯತ್ನ ಮಾಡ್ತಾನೆ. ಆದರೆ ಅದು ಆಗೋದಿಲ್ಲ. ಪರಮಾತ್ಮ ಚಕ್ರದಿಂದಾಗಿ ಶಿರಸ್ಸನ್ನು ಕತ್ತರಿಸ್ತಾನೆ. ಆದರೆ ಆ ಅಮೃತ ಏನಾಗಿಬಿಟ್ಟಿತ್ತು, ಭಾಗವತಲ್ಲಿ ಹೇಳುವಂತೆ ಅವನ ಬಾಯಿಯಲ್ಲಿ ಹೋಗಿಬಿಟ್ಟಿತ್ತು. ಇನ್ನೇನು ಕುತ್ತಿಗೆಯಲ್ಲಿ ಇಳಿಬೇಕು, ತಕ್ಷಣದಲ್ಲಿ ಪರಮಾತ್ಮ ಶಿರಸ್ಸನ್ನು ಛೇದ ಮಾಡಿಬಿಟ್ಟ. ಶಿರಸ್ಸು ಛೇದ ಮಾಡಿದ ಮೇಲೆ ಏನಾಯಿತು, ಒಂದು ಹನಿ ಅಮೃತ ದೇಹದ ಒಳಗಡೆ ಬಿದ್ದುಬಿಡ್ತು, ಶರೀರದಲ್ಲಿ ಬಿದ್ದುಬಿಡ್ತು. 1 ಸೆಕೆಂಡ್ ಮುಂಚೆ ಬಿದ್ದುಬಿಡ್ತಾರೆ, ಬದುಕಿಬಿಡ್ತಾ ಇದ್ದ. ಆದರೆ
ಕತ್ತರಿಸಿದ ಮೇಲೆ ಬಿತ್ತು. ಹಾಗಾಗಿ ಇವತ್ತಿಗೂ ಕೂಡ ಆ ರಾಹುವಿನ ಶರೀರ ಆ ಸಮುದ್ರದಲ್ಲಿ ತೇಲ್ತಾ ಇದೆ ಎಂಬುದಾಗಿ ತಿಳಿಸ್ತಾರೆ ಭಾಗವತದಲ್ಲಿ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅಮೃತದ ಸ್ಪರ್ಶ ಆಗಿದ್ದರಿಂದಾಗಿ ಅಂತ. ಹೀಗೆ ಅವನು ಈ ಸಿಂಹಿಕಾದೇವಿಯ ಮಗ, ಅಂದರೆ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪುವಿನ ಸೋದರ ಅಳಿಯ. ಹಾಗಾಗಿ ಇವತ್ತು ನಾವು ರಾಹುವಿನ ಸ್ತೋತ್ರ ಮಾಡಬೇಕಾದ್ರೆ ಸಿಂಹಿಕಾ ಗರ್ಭಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ ಎಂಬುದಾಗಿ ತಿಳಿಸ್ತೇವೆ. ಆ ರೀತಿಯಾಗಿ ಸಿಂಹಿಗೆಯ ಮಗನಾಗಿ ರಾಹು ಅವತಾರ ಮಾಡ್ತಾನೆ. ಇಷ್ಟೆಲ್ಲ ಆದ ಮೇಲೆ ಹಿರಣ್ಯಕಶಿಪುವಿಗೆ ತಾನು ಏನಾದರೂ ಮಾಡಿ ಅಮರನತ್ವ ವರವನ್ನು ಪಡೆಯಬೇಕು ಅಂತ, ಅಂದರೆ ತಾನು ಸಾಯಲೇಬಾರದು ಎನ್ನುವಂಥ ವರವನ್ನು ಪಡೆಯಬೇಕು ಅಂತ ಸರ್ವಾಮರತ್ವ ವಿಪ್ರೇಭ್ಯ ಸರ್ವಭೂತೇಭ್ಯೇವಚ ಶತಂ ವರ್ಷ ಸಹಸ್ರಾಣ ನಿರಾಹಾರೋ ಹೆದಶಿರಾಹ ಅಂತ 100 ವರ್ಷಗಳ 1000 ಸಲ, ಅಂದರೆ 100 × 1000 1,00,000, 1,00,000 ವರ್ಷಗಳ ಕಾಲ ದೀರ್ಘವಾದಂತಹ ತಪಸ್ಸನ್ನು ವಿಶೇಷವಾಗಿ ಆ ನಿರಾಹಾರನಾಗಿ ಹೆದಶಿರಾಹ ಅಂತ ಹೇಳ್ತಾರೆ. ತಲೆ ಕೆಳಗಡೆ ಮಾಡಿ ಅವನೇನು ಮಾಡ್ತಾನೆ, ತಪಸ್ಸನ್ನು ಮಾಡ್ತಾನೆ ಅಂತೆ. ಈ ರೀತಿಯಾಗಿ ತಪಸ್ಸು ಮಾಡಿದಾಗ ತಮ್ಮ ಬ್ರಹ್ಮ ಛಂದಯಾಮಾಸ, ಸಾಕ್ಷಾತ್ ಬ್ರಹ್ಮದೇವರು ಬಂದು ಅವನಿಗೆ ವಿಶೇಷವಾದಂತಹ ವರವನ್ನು ಕೊಡ್ತಾರೆ. ವರವನ್ನು ಕೊಟ್ಟಾಗ ಅವನಿಗೆ ಕೇಳ್ತಾನೆ, ನನಗೆ ಸಮಾನರಾದವರಾಗಲಿ, ಉತ್ತಮರಾದವರಾಗಲಿ, ಮನುಷ್ಯರಾಗಲಿ, ದಾನವರಾಗಲಿ ಯಾರಿಂದಲೂ ಕೂಡ ಮರಣ ಬರಬಾರ್ದು ಅಂತ ಕೇಳ್ತಾನೆ. ಈ ರೀತಿಯಾಗಿ ಸರಿ ಅಂತ ವರವನ್ನು ಕೊಡ್ತಾನೆ. ಮುಂದೆ ಇದನ್ನು ವಿಸ್ತಾರ ಮಾಡೋದಿಲ್ಲ, ವಾಯುಪುರಾಣ ಸಂಕ್ಷಿಪ್ತವಾಗಿ ಹೇಳುತ್ತೆ. ಯಾಕೆಂದರೆ ಬೇರೆ ಪುರಾಣದಲ್ಲಿ ಇದೆಲ್ಲ ವಿಸ್ತಾರವಾಗಿ ಬಂದಿದೆ, ಭಾಗವತಲ್ಲಂತೂ ಸಪ್ತಮ ಸ್ಕಂದದಲ್ಲಿ ವಿಶೇಷವಾಗಿ ಬಂದಿದೆ. ಹಾಗಾಗಿ ಮುಂದೆ ಈ ಹಿರಣ್ಯಕಶಿಪುವಿಗೆ ಪ್ರಹ್ಲಾದ ಎನ್ನುವಂಥ ಮಗ ಹುಡ್ತಾನೆ. ಅವನಿಂದಾಗಿ ಪ್ರಾರ್ಥಿತನಾದಂತಹ ಪರಮಾತ್ಮ ನರಸಿಂಹ ರೂಪದಿಂದಾಗಿ ಆ ದೈತ್ಯನ ಹೃದಯವನ್ನು ಸೀಳಿ ಅವನ ಸಂಹಾರವನ್ನು ಮಾಡ್ತಾನೆ ಅಂತ ತಿಳಿಸ್ತಾರೆ. ಇಷ್ಟು ಸಂಕ್ಷಿಪ್ತ. ಇದಾದ ಮೇಲೆ ಹಿರಣ್ಯಾಕ್ಷನ ಸಂತಾನದ ಬಗ್ಗೆ. ಹಿರಣ್ಯಾಕ್ಷನಿಗೆ 5 ಜನ ಮಕ್ಕಳಿರ್ತಾರೆ. ಉತ್ಕುರ, ಶಕುನಿ, ಕಾಲನಾಭ, ಮಹಾನಾಭ ಮತ್ತು ಮಹಾಶೂರ ಅಂತ. ಇವರೆಲ್ಲರೂ ಕೂಡ ಭೂತ ಸಂತಾಪನಸ್ತತ ಅಂತ, ಅಂದರೆ ಎಲ್ಲ ಜೀವಿಗಳಿಗೂ ಕೂಡ ಕಷ್ಟವನ್ನು ಕೊಡ್ತಾ ಇದ್ದಂಥ ತುಂಬ ದುಷ್ಟರಾದಂಥವರು ಇವರು. ದೈತ್ಯೇಂದ್ರ ದೇವೇಂದ್ರೈಹಿ ಅಪಿ ದುರಾಸದಾಹ ಅಂತ, ಅಂದರೆ ಇವರನ್ನು ಗೆಲ್ಲಲಿಕ್ಕೆ ಯಾವ ದೇವತೆಗಳಿಗೂ ಸಾಧ್ಯ ಆಗ್ತಾ ಇರಲಿಲ್ಲ. ಅಷ್ಟು ಮಾತ್ರ ಅಲ್ಲ, ದೈತ್ಯರಿಗೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ. ಅಂತಹ ಮಹಾಪರಾಕ್ರಮಶಾಲಿಗಳಾದಂಥವರು. ಹೀಗೆ ಮುಂದೆ ಅವರಿಗೆ ಮಕ್ಕಳು ಹುಡ್ತಾರೆ. ಆ 5 ಜನರಿಗೆ ಅವರು ಕೂಡ 1,00,000 ಸಂಖ್ಯೆಯಲ್ಲಿ ಅವರೆಲ್ಲರೂ ಕೂಡ ಇರ್ತಾರೆ. ಹೀಗೆ ಇವರೆಲ್ಲರಿಗೂ ಕೂಡ ಬಾಡೇಯ ಸಗಣಸ್ಮೃತಾಹ ಅಂತ ಇವರ ಒಂದು ಸಮೂಹಕ್ಕೆ ಬಂಡೇಯ ಎಂಬುದಂಥ ಒಂದು ಹೆಸರಿತ್ತು ಅಂತೆ. ಬಂಡೇ ಎನ್ನುವಂಥ ಗಣದ ಈ ದೈತ್ಯರೆಲ್ಲರೂ ಕೂಡ ಇರ್ತಾರೆ. ಮುಂದೆ ಇವರೆಲ್ಲರೂ ಕೂಡ ತಾರಕಾಸುರನ ಕೈಯಲ್ಲಿ ಮೃತರಾಗ್ತಾರೆ ಎಂಬುದನ್ನು ತಿಳಿಸ್ತಾ ಇದ್ದಾರೆ. ಮುಂದೆ ಒಂದು ಯುದ್ಧ ಆಗುತ್ತೆ, ಅದರಲ್ಲಿ ತಾರಕಾಸುರನ ಕೈಯಲ್ಲಿ ಇವರೆಲ್ಲರೂ ಕೂಡ ಮೃತರಾಗ್ತಾರೆ. ಮುಂದೆ ಹಿರಣ್ಯಕಶಿಪುವಿಗೆ 4 ಜನ ಮಕ್ಕಳು, ಪ್ರಹ್ಲಾದ, ಅನುಹ್ಲಾದ, ಸಹ್ಲಾದ ಮತ್ತು ಹೃದಯ ಎಂಬುದಾಗಿ. ಅದರಲ್ಲಿ ಈ ಹೃದಯ ಎನ್ನುವಂಥ ವ್ಯಕ್ತಿಯ ಸಂತಾನ ತಿಳಿಸ್ತಾ ಹೋಗ್ತಾರೆ. ಆ ಹೃದಯನಿಗೆ ಹ್ರಾದ, ನಿಸುಂದ ಮತ್ತು ಎಂಥ 2 ಮಕ್ಕಳಿದ್ದರು. ಆ ನಿಸುಂದನಿಗೆ ಸುಂದ ಮತ್ತು ಉಪಸುಂದ ಎನ್ನುವಂಥ 2 ಮಕ್ಕಳಿದ್ದರು. ಅದಾದ ಮೇಲೆ ಆ ಸುಂದನಿಗೆ ಮಾರೀಚ ಎನ್ನುವಂತಹ ಮಗ ಹುಟ್ಟಿದ. ಆ ಮಾರೀಚ ಅವನ ಮಗ ಹುಟ್ಟಿ ತಾಟಕೆಯನ್ನು ಮದುವೆಯಾಗ್ತಾನೆ ಅಂತ ತಿಳಿಸ್ತಾ ಇದ್ದಾರೆ. ಆ ತಾಟಕೆ ಯಾರು ಅಂತ ಹೇಳಿದ್ರೆ, ಹಿಂದೆ ಅಂದರೆ ತ್ರೇತಾಯುಗದಲ್ಲಿ ರಾಮ ಯಾರನ್ನು ಸಂಹಾರ ಮಾಡಿದ್ದನೋ ಅದೇ ತಾಟಕೆಯೇ ಮತ್ತೆ ಮುಂದೆ ತಾಟಕೆ ಎನ್ನುವಂಥ ಇನ್ನೊಂದು ಹೆಸರಿಂದಾಗಿ ಅವಳು ಹುಡ್ತಾಳೆ. ಅವಳನ್ನು ಮಾರೀಚ ಎನ್ನುವಂತಹ ಮಗ ಮದುವೆ ಆಗ್ತಾನೆ. ಮಾರೀಚ ಅಂದರೆ ಈ ಯಾವ ರಾಮಾಯಣದ ಮಾರೀಚ ಅಲ್ಲ, ಇನ್ನೊಬ್ಬ ಮಾರೀಚ. ಹೀಗೆ ಅವರೆಲ್ಲ ಹಾಕ್ತಾರೆ. ಅದಾದ ಮೇಲೆ ಈ ಹ್ರಾದ ಅಂತೇನಿದ್ದ ಅವನ ಮಗನಾದಂತಹ ಮೂಕ ಎನ್ನುವಂಥ ಒಬ್ಬ ವ್ಯಕ್ತಿ, ಅವನ ಹೆಸರೇ ಮೂಕ ಅಂತ. ಅವನು ಮುಂದೆ ಮಹಾಭಾರತದ ಸಂದರ್ಭದಲ್ಲಿ ಅರ್ಜುನ ಅವನನ್ನು ಸಂಹಾರ ಮಾಡ್ತಾನೆ ಅಂತ ತಿಳಿಸ್ತಾ ಇದ್ದಾರೆ. ಆ ಮೂಕನ ವಂಶದಲ್ಲಿ ಬಂದಂಥವರೆಲ್ಲರೂ ಕೂಡ ವಿಶೇಷವಾಗಿ 3.5 ಕೋಟಿ ಜನ ಅವರ ದೈತ್ಯರ ದೊಡ್ಡ ಗಣ ಇತ್ತಂತೆ. ಅವರೆಲ್ಲರೂ ಕೂಡ ಮಣಿವರ್ತ ಎನ್ನುವಂಥ ದೊಡ್ಡ ಪರ್ವತದಲ್ಲಿ ವಿಶೇಷವಾಗಿ ಇದೆಲ್ಲ ತಪಸ್ಸನ್ನು ಮಾಡ್ತಾ ಇದ್ರು ಅಂತ ತಿಳಿಸ್ತಾ ಇದ್ದಾರೆ. ಅದಾದ ಮೇಲೆ ಯಾವ ವಿರೋಚನ, ಪ್ರಹ್ಲಾದನಿಗೆ ವಿರೋಚನೆಯ ಎನ್ನುವನು ಮಗನಾಗಿ ಹುಟ್ಟಿದ. ಆ ವಿರೋಚನನಿಗೆ ಬಲಿಚಕ್ರವರ್ತಿ, ಇದೆಲ್ಲ ನಮಗೆ ಚರಿತ್ರೆ ಗೊತ್ತಿದೆ. ಈ ರೀತಿಯಾಗಿ ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷನ ಸಂತಾನ ತಿಳಿಸ್ತಾ ಹೋಗ್ತಾರೆ. ಇದಾದ ಮೇಲೆ ಅದರಲ್ಲಿ ಮರೀಚಿ ಅನ್ನುವಂತಹ ಒಬ್ಬ ವ್ಯಕ್ತಿ ಬರ್ತಾನೆ. ಹೀಗೆ ಎಷ್ಟೆಲ್ಲ ಕಥೆಯನ್ನು ತಿಳಿಸಿ ಮತ್ತೆ ಪುನಃ ಎಲ್ಲಿಗೆ ಹೋಗ್ತಾರೆ, ಕಶ್ಯಪ ಮತ್ತು ದ್ವಿತೀಯರ ಸಂತಾನಕ್ಕೆ ಹೋಗ್ತಾರೆ. ಶುರು ಮಾಡಿದ್ದು ಇಲ್ಲಿಂದ ಕಶ್ಯಪ ಮತ್ತು ದಿತಿದೇವಿ, ಅವರ ಮಕ್ಕಳು ಹಿರಣ್ಯಾಕ್ಷ ಹಿರಣ್ಯಕಶಿಪು.
ಅವರಿಂದ ಪ್ರಾರಂಭ ಮಾಡಿ ಕೊನೆಗೆ ಬಲಿಚಕ್ರವರ್ತಿ ಇತ್ಯಾದಿಗಳ ತನಕ ಬಂತು. ಅದಾದ ಮೇಲೆ ಮತ್ತೆ ಪುನಃ ಅಲ್ಲಿಗೆ ಹೋಗ್ತಾರೆ. ಆವಾಗ ಯಾವ ದಿತಿದೇವಿ ಪ್ರಾರ್ಥನೆ ಮಾಡ್ತಾಳೆ ತಮ್ಮ ಗಂಡನ ಹತ್ತಿರ, ನನಗೆ ಇದ್ದಂತಹ ಮಕ್ಕಳೆಲ್ಲರನ್ನು ಕೂಡ ಪರಮಾತ್ಮ ಸಾಯಿಸಿ ಬಿಟ್ಟ, ಹಾಗಾಗಿ ನನಗೆ ಇನ್ನೊಂದು ಸಂತಾನ ಬೇಕು ಅಂತ ಪ್ರಾರ್ಥನೆ ಮಾಡ್ತಾಳೆ ಅಂತೆ. ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದಾಗ ಕಶ್ಯಪರು ಒಂದು ವರವನ್ನು ಕೊಡ್ತಾರೆ ಅಂತೆ. ಜನೈಷಿ ಸತ್ಪುತ್ರಂ ಶಕ್ರಹಂತಾರ ಮಾಹವೇ, ಶಕ್ರನನ್ನು ಸಂಹಾರ ಮಾಡುವಂಥ, ಇಂದ್ರನನ್ನು ಸಂಹಾರ ಮಾಡುವಂಥ ಒಬ್ಬ ಪರಾಕ್ರಮಿಯಾದಂತಹ ಮಗ ನಿನಗೆ ಹುಟ್ಟುತ್ತಾನೆ ಅಂತ ತಿಳಿಸ್ತಾರೆ ಅಂತೆ. ಇಷ್ಟಾದ ಮೇಲೆ ಒಂದು ನಿಯಮವನ್ನು ಹೇಳ್ತಾರೆ. ಅದು ಅಷ್ಟು ಸುಲಭವಾಗಿ ಸಾಧ್ಯವಾದದ್ದಲ್ಲ. ನೀನು ಪೂರ್ಣ ವರ್ಷ ಶತಂ ತಾವತ್ತು ಶುಚಿರಿಯಲ್ಲಿ ಭವಿಷ್ಯಸಿ ಅಂತ 100 ವರ್ಷಗಳ ಕಾಲ ಶುಚಿಯಾಗಿ ತಪಸ್ಸನ್ನು ಮಾಡಿದರೆ, ಶುದ್ಧಳಾಗಿ ತಪಸ್ಸನ್ನು ಮಾಡಿದರೆ, ಆವಾಗ ನಿನ್ನಲ್ಲಿ ಇಂದ್ರನನ್ನೇ ಸಂಹಾರ ಮಾಡುವಂತಹ ಮಹಾಪರಾಕ್ರಮಿಯಾದಂಥ ಮಗ ಹುಡ್ತಾನೆ ಅಂತ. ಇಷ್ಟಾದ ತಕ್ಷಣ ತಾನೇನಾಗ್ತಾರೆ, ಆ ಋಷಿಗಳು ತಮ್ಮ ಆಶ್ರಮ ಬಿಟ್ಟು ಹೋಗಿಬಿಡ್ತಾರೆ. ಯಾಕೆ ಅಂತ ಹೇಳಿದರೆ ಅವರು ಲೋಕ ಸಂಚಾರಿಗಳು, ಕಶ್ಯಪ ಋಷಿಗಳು. ಇವಳು ಇಲ್ಲಿ ತಪಸ್ಸನ್ನು ಮಾಡ್ತಾ ಇರ್ತಾಳೆ 100 ವರ್ಷಗಳ ಕಾಲ. ಹೀಗೆ ಮಾಡ್ತಾ ಇರ್ತಾರೆ. ತಪಸ್ಸನ್ನು ಮಾಡುವಂಥ ಸಂದರ್ಭದಲ್ಲಿ ಸಾಕ್ಷಾತ್ ದೇವೇಂದ್ರನೇ ಬಂದು ಏನು ಮಾಡ್ತಾನೆ, ಆ ದಿತಿದೇವಿ ವಿಶೇಷವಾದಂಥ ಸೇವೆಯನ್ನು ಮಾಡ್ತಾನೆ ಅಂತೆ. ಸೇವೆ ಮಾಡ್ತಾನೆ ನಮಗೆ ಸ್ವಲ್ಪ ಆಶ್ಚರ್ಯ ಅನಿಸುತ್ತೆ. ಅವಳು ತಪಸ್ಸು ಮಾಡ್ತಿರೋದು ಯಾಕೆ, ಇಂದ್ರನನ್ನು ಸಂಹಾರ ಮಾಡುವಂಥ ಮಗ ಹುಟ್ಲಿ ಅಂತ. ಬಂದು ಅವಳ ಸೇವೆ ಮಾಡ್ತಾ ಇರೋದು ಯಾರು, ಇಂದ್ರನೇ ಮಾಡ್ತಾ ಇದ್ದಾನೆ. ಅದು ಯಾಕೆ ಅಂತ ಮುಂದೆ ಗೊತ್ತಾಗುತ್ತೆ ನಮಗೆ. ಈ ರೀತಿಯಾಗಿ ಅವನೇನು ಮಾಡ್ತಾ ಇದ್ದ, ಪಾಪ ಒಬ್ಬಳೆ ಹೆಣ್ಣು ಮಗಳಿದ್ದಾಳೆ ಅಂತ ಅವಳು ಎಲ್ಲ ಸೇವೆಯನ್ನು ಮಾಡ್ತಾ ಇದ್ದ. ಯಾವ ರೀತಿ ಅಂತ ಹೇಳಿದರೆ, ಕಾಷ್ಟಂ ಫಲಂ ಮೂಲಂ ತಥೈವಚ ಅಂತ ಕಾಡಿಗೆ ಹೋಗಿ ಹಣ್ಣು ತರುವುದು, ಕಾಯಿ ತರುವುದು, ಗೆಡ್ಡೆ ಗೆಣಸು, ಕಟ್ಟಿಗೆ ಎಲ್ಲವನ್ನು ಕೂಡ ತಂದು ಕೊಟ್ಟು ಅವಳಿಗೆ ಎಲ್ಲ ರೀತಿಯಾದಂತಹ ಸೇವೆಯನ್ನು ಕೂಡ ವಿಶೇಷವಾಗಿ ಮಾಡ್ತಾ ಇದ್ದ. ವಿಶೇಷವಾಗಿ ಹೇಳುವಂತೆ ಗಾತ್ರ ಸಂಭಾವನಶ್ಚೈವ ಶ್ರಮಾಪನಯನೈಸ್ತದ ಅಂತ ಅವಳ ಕಾಲು ಒತ್ತುವುದು, ಹೀಗೆ ಎಲ್ಲ ರೀತಿಯಾದ ಸೇವೆಯನ್ನು ಕೂಡ ಅತ್ಯಂತ ಶ್ರದ್ಧೆಯಿಂದ ಮಾಡ್ತಾ ಇದ್ದ. ಈ ರೀತಿಯಾಗಿ ಮಾಡ್ತಾ 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 ದಿತಿದೇವಿಗೆ ತುಂಬ ಸಂತೋಷ ಆಗಿಬಿಡುತ್ತೆ ಅಂತೆ. ಅವಳು ಕೇಳ್ತಾಳೆ, ಪುತ್ರ ಅಂತ ಕೇಳ್ತಾಳೆ, ಮಗನೇ, ನಾನು ನಿನ್ನ ಸೇವೆಯಿಂದ ತುಂಬ ಪ್ರೀತನಾಗಿ ಬಿಟ್ಟಿದ್ದೇನೆ. ನನಗೆ ಇನ್ನೂ 10 ವರ್ಷ ಮಾತ್ರ ತಪಸ್ಸು ಬಾಕಿ ಉಳಿದಿದೆ. ಅಂದರೆ 90 ವರ್ಷ ಏನಾಗ್ಬಿಟ್ಟಿದೆ, ತಪಸ್ಸು ಮುಗಿದು ಹೋಗಿಬಿಟ್ಟಿದೆ. ಹಾಗಾಗಿ ಇನ್ನು 10 ವರ್ಷ ಉಳಿದಿದೆ. 10 ವರ್ಷ ಆದ ಮೇಲೆ ನೀನೇನು ನೋಡ್ಬೋದು, ಭ್ರಾತರಂ ದಕ್ಷಸೇ ತತಃ ಅಂತ ಹೇಳ್ತಾಳೆ. ನೀನು ನಿನ್ನ ತಮ್ಮನನ್ನು ನೋಡ್ತೀಯಾ ಅಂತ. ತಮ್ಮ ಅಂದರೆ ಯಾರು, ಇಂದ್ರನನ್ನು ಸಾಯಿಸುವಂತಹ ಮಗ. ಅಂದರೆ ಆ ರೀತಿಯಾಗಿ ಅವಳಿಗೂ ಅವನ ಮೇಲೆ ಅಷ್ಟು ಪ್ರೀತಿ ಬಂದುಬಿಟ್ಟಿತ್ತು, ಇಂದ್ರನ ಮೇಲೆ ತನ್ನ ಮಗ ಎನ್ನುವಂತಹ ಭಾವನೆ. ಹಾಗಾಗಿ ನೀನು ಇನ್ನೂ 10 ವರ್ಷ ಇಲ್ಲೇ ಇರು, ನಿನ್ನ ತಮ್ಮ ಬರ್ತಾನೆ ಆದಷ್ಟು ಬೇಗ ಅಂತ. ಆ ರೀತಿಯಾದಂಥ ಗಾಢವಾದಂತಹ ಸ್ನೇಹ ಇಬ್ಬರ ಮಧ್ಯದಲ್ಲಿ ಬೆಳೆದು ಬಿಟ್ಟಿರುತ್ತೆ. ಅದಾದಮೇಲೆ ಹೇಳ್ತಾಳೆ, ಹಾಗಾಗಿ ಅಲ್ಲಿ ತನಕ ನೀನು ಇಲ್ಲಿರು, ನನ್ನ ಮಗ ಹುಟ್ಟಿದ್ದೆ ನೀನು ಹೋಗಿಬಿಡು, ಯಾಕೆ ನಿನಗೂ ಬೇಕಷ್ಟು ಕೆಲಸ ಇರುತ್ತೆ. ಆವಾಗ ನನ್ನ ಮಗ ನನ್ನ ಸೇವೆ ಮಾಡಲಿಕ್ಕೆ ಇದ್ದಿರ್ತಾನೆ, ಅಲ್ಲಿ ತನಕ ನೀನೇ ಮಾಡು, ನಿನ್ನ ಸೇವೆ ನನ್ನ ಸೇವೆಯನ್ನು ಮಾಡು ಅಂತೆಲ್ಲ ತಿಳಿಸ್ತಾಳೆ. ಇಷ್ಟು ಹೇಳಿದಾಗ ಏನಾಗುತ್ತೆ, ಇದು ಮಧ್ಯಾಹ್ನದ ಸಂದರ್ಭ ಅಂತೆ. ಮಧ್ಯಾಹ್ನದ ಸಂದರ್ಭದಲ್ಲಿ ಇವರಿಬ್ಬರ ಮಧ್ಯೆ ಈ ರೀತಿಯ ಸಂವಾದ ಆಗ್ತಾ ಇರುತ್ತೆ. ಆವಾಗ ದಿತಿದೇವಿಗೆ ಇಷ್ಟು ವರ್ಷಗಳ ಕಾಲ, 90 ವರ್ಷಗಳ ಕಾಲ ನಿರಂತರ ತಪಸ್ಸನ್ನು ಮಾಡಿ 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 ಸ್ವಲ್ಪ ಸುಸ್ತಾಗಿರುತ್ತೆ ಅಂತೆ. ಅವಳೇನು ಮಾಡ್ತಾಳೆ, ನಿದ್ರಯಾಪಹೃತಾದೇವಿ ಜಾನ್ವೋಹೋ ಕೃತ್ವ ಶಿರಸ್ತದ ಅಂತ ಸ್ವಲ್ಪ ಹೊತ್ತು ಏನು ಮಾಡ್ತಾಳೆ ಅಂತೆ, ತನ್ನ ತೊಡೆಯ ಮೇಲೆ ತಾನೇ ತಲೆಯನ್ನಿಟ್ಕೊಂಡು ಸ್ವಲ್ಪ ವಿಶ್ರಾಂತಿ ಮಾಡ್ತಾಳೆ ಅಂತೆ. ಶಾಸ್ತ್ರ ವಿಧಾನ ಮಾಡುತ್ತೆ, ಯಾವ ಸಂದರ್ಭದಲ್ಲಿಯೂ ಕೂಡ ಮಧ್ಯಾಹ್ನದ ಸಂದರ್ಭದಲ್ಲಿ ನಿದ್ದೆಯನ್ನು ಮಾಡಲೇಬಾರದು, ಹಾಸಿಗೆಯನ್ನು ಹಾಸಿಕೊಂಡು ನಿದ್ದೆ ಮಾಡಲೇಬಾರದು. ಮಧ್ಯಾಹ್ನ ಸಂದರ್ಭದಕ್ಕೆ ಯಾವುದಕ್ಕೆ ನಿಯಮ ಇದೆ ಅಂತ ಹೇಳಿದ್ರೆ, ವಿಶ್ರಾಂತಿ ಪಡೀಲಿಕ್ಕೆ ನಿಯಮ ಇದೆ ಅಂತೆ. ವಿಶ್ರಾಂತಿ ಅಂತ ಹೇಳಿದ್ರೆ ಆರಾಮವಾಗಿ ನಾವು ಇವತ್ತು ಮಾಡುವಂತೆ ಹಾಸಿಗೆ ಹಾಸಿಕೊಂಡು ಮಲಗಿಕೊಳ್ಳೋದಲ್ಲ, ಕುಳಿತ ಜಾಗದಲ್ಲಿಯೇ ಕೆಲವು ನಿಮಿಷಗಳ ಕಾಲ ಏನು ಮಾಡಬೇಕು, ವಿಶ್ರಾಂತಿ ಪಡೆಯಬೇಕು, ಮತ್ತೆ ಮುಂದೆ ತಮ್ಮ ಕಾರ್ಯವನ್ನು ಮಾಡಬೇಕು ಅಂತ. ಇಲ್ಲಿ ಏನಾಯಿತು, ದಿತಿದೇವಿಗೆ ತುಂಬ ಸುಸ್ತಾಗಿ ಸ್ವಲ್ಪ ಹೊತ್ತೋಳೆ ಮಾಡ್ತಾಳೆ, ನಿದ್ರೆ ಮಾಡ್ತಾಳೆ ಅಂತೆ. ಎಲ್ಲಿ, ನಿದ್ರೆಯ ಮಧ್ಯೆ ಪ್ರಾಪ್ತಿ ದಿವಾಕರೇ, ಕುಳಿತುಕೊಂಡಲ್ಲಿಯೇ ನಿದ್ದೆ ಮಾಡಿಬಿಡ್ತಾಳೆ. ಮಲಗಿಕೊಂಡು ಅಲ್ಲ, ಕುಳಿತಲ್ಲಿಯೇ ನಿದ್ದೆ ಮಾಡ್ತಾಳೆ ಅಂತೆ. ಇಷ್ಟು ಆದಾಗ ಏನಾಗುತ್ತೆ, ದೇವೇಂದ್ರ ಅವಳನ್ನು ಹೇಳ್ತಾಳೆ ಅಂತೆ, ನೀನು ಅಪರಿಶುದ್ಧಳಾಗಿದ್ದೀಯ, ನಿನ್ನ ಪಾವಿತ್ರತೆ ಹೋಗಿಬಿಡ್ತು ಅಂತ.
ಯಾಕೆ ಕಶ್ಯಪರು ಏನು ಹೇಳಿದರು, ನೀನು ಅತ್ಯಂತ ಪವಿತ್ರಳಾಗಿ ಏನು ಮಾಡಬೇಕು, ತಪಸ್ಸನ್ನು ಮಾಡಬೇಕು ಅಂತ. ಅವಳು ಏನು ಮಾಡಿದಳು, ನಾನು ಹಿಂದೆ ಹೇಳಿದಂತೆ ತನ್ನ ತೊಡೆಯ ಮೇಲೆ ಕಾಲಿಟ್ಟು ಮಲಗಿದ್ದಾಳೆ, ಹೀಗೆ ಮಲಗಿದ್ದಾಳೆ. ಆವಾಗೇನಾಯಿತು, ಅವಳ ಕೂದಲುಗಳು ಕಾಲಿಗೆ ಬಡೀತು ಅಂತೆ. ಯಾರ ಕಾಲಿಗೆ? ಅವಳ ಕಾಲಿಗೆ ಬಡೀತು. ಹಾಗಾಗಿ ಏನಾಯಿತು, ಕೂದಲು ಕಾಲಿಗೆ ಬಡಿದರೆ ಅದೇನಾಯಿತು, ಅಪವಿತ್ರ ಆಯಿತು ಅಂತ. ಹಾಗಾಗಿ ನೀನೇನಾಗಿದ್ದೀಯಾ, ಅಪವಿತ್ರಳಾಗಿದ್ದೀಯಾ. ಹಾಗಾಗಿ ತಾನೇ ಮಾಡ್ತಾನೆ, ಇದೇ ಸರಿಯಾದಂಥ ಸಂದರ್ಭ ಅಂತ ತಕ್ಷಣದಲ್ಲಿಯೇ ಅವಳ ಗರ್ಭವನ್ನು ಪ್ರವೇಶ ಮಾಡ್ತಾನೆ. ಅಪವಿತ್ರಳಾದಂತಹ ಆ ದಿತಿದೇವಿ ಗರ್ಭವನ್ನು ಪ್ರವೇಶ ಮಾಡ್ತಾರೆ. ಗರ್ಭವನ್ನು ಪ್ರವೇಶ ಮಾಡಿ ನೇರವಾಗಿ ಆ ಗರ್ಭ ಏನು ತನ್ನ ಶತ್ರು ಆ ಗರ್ಭದಲ್ಲಿ ಬೆಳೀತಾ ಇದ್ದ ಆ ಗರ್ಭವನ್ನು ತಾನೇನು ಮಾಡ್ಬಿಡ್ತಾನೆ, ಸೀಳಿ ಬಿಡ್ತಾನೆ ಅಂತೆ. ಸೀಳಿದಾಗ ಆ ಗರ್ಭ ಜೋರಾಗಿ ಅಳ್ಳಿಕ್ಕೆ ಪ್ರಾರಂಭ ಆಗುತ್ತೆ ಅಂತೆ. 90 ವರ್ಷಗಳ ಕಾಲ ಗರ್ಭದಲ್ಲಿ ಇತ್ತು ಆ ಜೀವ. ಈಗ ಏನು ಮಾಡಿಬಿಟ್ಟ, ಇಂದ್ರದೇವ ಸಂಹಾರ ಮಾಡಿಬಿಟ್ಟ. ತಕ್ಷಣದಲ್ಲಿ ಅಳ್ಳಿಕ್ಕೆ ಶುರು ಮಾಡಿದಾಗ ಇಂದ್ರದೇವ ಏನು ಮಾಡ್ತಾನೆ, ಅದನ್ನು ವಜ್ರಾಯುಧದಿಂದಾಗಿ 7 ಭಾಗವನ್ನಾಗಿ ಮಾಡಿ ಸೀಳಿ ಬಿಡ್ತಾನೆ ಅಂತೆ ಆ ದಿತಿದೇವಿ ಗರ್ಭವನ್ನು. ಮತ್ತೆ ಮುಂದೆ ಒಂದೊಂದು ಭಾಗವನ್ನು 7 ಭಾಗ ಅಂತ ಮಾಡ್ತಾನೆ ಅಂತೆ. ಹೀಗೆ ಒಟ್ಟು ಎಷ್ಟು ಭಾಗ ಆಯಿತು? 49 ಭಾಗ ಆಯಿತು. ಇಷ್ಟಾದ ತಕ್ಷಣ ದಿತಿದೇವಿಗೆ ಎಚ್ಚರ ಆಗುತ್ತೆ ಅಂತೆ. ಅವರಿಗೆ ಆವಾಗ ಗೊತ್ತಾಗುತ್ತೆ, ನಾನು ಎಂತಹ ತಪ್ಪನ್ನು ಮಾಡಿಬಿಟ್ಟೆ ಅಂತ. 90 ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ್ದೇನೆ, ಅದರಲ್ಲಿ ಒಂದು ದಿವಸ ಕೂಡ ನನ್ನಲ್ಲಿ ಏನು ಬರಲಿಲ್ಲ, ಅಪಾವಿತ್ರತೆ ಬರಲಿಲ್ಲ, ಪರಿಶುದ್ಧಳಾಗಿ ಮಾಡಿದೆ. ಆದರೆ ಈ ಒಂದೇ ಒಂದು ದಿನ ನಿದ್ರೆ ಮಾಡಿದ್ದರ ಪರಿಣಾಮವಾಗಿ ಏನಾಯಿತು, ನನ್ನಲ್ಲಿ ಅಶುದ್ಧತೆ ಎನ್ನುವುದು ಬಂತು ಅಂತ. ಅಂದರೆ ಇಂದ್ರದೇವ 90 ವರ್ಷಗಳ ಕಾಲ ಅವಳ ಸೇವೆಯನ್ನು ಅತ್ಯಂತ ಹತ್ತಿರ ಇದ್ದುಕೊಂಡು ಯಾಕೆ ಮಾಡಿದ್ದ ಅಂತ ಹೇಳಿದರೆ, ಕಾಯ್ತಾ ಇದ್ದ ಅವನು. ಯಾವಾಗ ಇವಳಲ್ಲಿ ಅಪರಿಶುದ್ಧತೆ ಬರುತ್ತೋ ತಕ್ಷಣದಲ್ಲೇನೆ ಇವಳ ಗರ್ಭವನ್ನು ಸಂಹಾರ ಮಾಡಬೇಕು ಅಂತ. ಆ ದಿತಿದೇವಿ ಆದರೂ ಕೂಡ 90 ವರ್ಷಗಳ ಕಾಲ ತಪಸ್ಸು ಮಾಡಿದರೂ ಕೂಡ ಒಂದೇ ಒಂದು ದಿನ ಅವಳೇನಾಗಲಿಲ್ಲ, ಅಪವಿತ್ರಳಾಗಲಿಲ್ಲ. ಆದರೆ 90 ವರ್ಷವಾದ ಮೇಲೆ ನಿದ್ರೆ ಮಾಡಿದ್ದರ ಪರಿಣಾಮವಾಗಿ ಅವಳೇನಾದರೂ ಅಪವಿತ್ರಳಾದಳು. ತಕ್ಷಣದಲ್ಲಿ ಏನೇ ಇಂದ್ರದೇವರು ಅವಳ ಗರ್ಭದಲ್ಲಿ ಹೋಗಿ ಅದನ್ನು 49 ತುಂಡುಗಳಾಗಿ ಕತ್ತರಿಸಿಬಿಟ್ಟ. ಆವಾಗ ದಿತಿದೇವಿ ಹೇಳ್ತಾಳೆ, ದಯವಿಟ್ಟು ಈ ಗರ್ಭವನ್ನು ಸಂಹಾರ ಮಾಡಬೇಡ ಅಂತ ಪ್ರಾರ್ಥನೆ ಮಾಡ್ತಾಳೆ ಅಂತೆ. ಈ ರೀತಿಯಾಗಿ ಆದಾಗ ದೇವೇಂದ್ರ ಹಾಗೇ ಆಗಲಿ ಅಂತ ಹೊರಗಡೆ ಬರ್ತಾನೆ. ಹೊರಗಡೆ ಬಂದು ಹೇಳ್ತಾನೆ, ನನ್ನನ್ನು ಯಾಕೆ ಇದು ಮಾಡಿದಿ, ನನ್ನ ಗರ್ಭವನ್ನು ಯಾಕೆ ತುಂಡರಿಸಿದಿ ಅಂತ ಕೇಳ್ತಾಳೆ. ಆವಾಗ ದೇವೇಂದ್ರ ಹೇಳ್ತಾನೆ, ಅಶುಚಿರ್ದೇವಿ ಸುಪ್ತಾಸಿ ಪಾದಯೋಹೋ ಗತಮೂರ್ಧಜ ಅಂತ. ನೀನು ಅಪವಿತ್ರಳಾಗಿದ್ದಿ ಅಂತ. ಯಾಕೆ ಅಂದರೆ ನಿನ್ನ ಪಾದದ ಮೇಲೆ ನಿನ್ನ ಕೂದಲುಗಳು ಬಿದ್ದಿದ್ದು, ನೀನು ಅಪವಿತ್ರಳಾಗಿದ್ದಿ. ನಿನ್ನ ಗಂಡನ ಮಾತ್ರ ನಾನು ಮಾಡಿದ್ದೇನೆ ಅಷ್ಟೇ, ಇದರಲ್ಲಿ ನನ್ನ ಸ್ವಾರ್ಥ ಏನೂ ಇಲ್ಲ ಅಂತ ಎಷ್ಟು ಹೇಳಿದಾಗ ದಿತಿದೇವಿಗೆ ತುಂಬ ದುಃಖ ಆಗುತ್ತೆ. ಮುಂದೆ ತಿಳಿಸ್ತಾಳೆ, ನನ್ನಿಂದಾಗಿ ತುಂಬ ದೊಡ್ಡ ತಪ್ಪಾಗಿದೆ ನಿಜ, ಆದರೆ ಇಲ್ಲೇನಿಲ್ಲ, ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ ಅಂತ ದಿತಿದೇವಿ ಒಂದು ದೊಡ್ಡ ಮಾತನ್ನು ಹೇಳ್ತಾಳೆ. ವಾಸ್ತವಿಕವಾಗಿ ಯಾವುದೇ ಒಬ್ಬ ತಾಯಿ ತನ್ನ ಗರ್ಭವನ್ನು ಒಬ್ಬ ವ್ಯಕ್ತಿ ತುಂಡು ಮಾಡಿದರೆ ಬಾಯಿಗೆ ಬಂದ ರೀತಿ ಬೈತೇ ಇದ್ಲು, ಶಾಪ ಕೊಡ್ತಾ ಇದ್ಲು. ಆದರೆ ದಿತಿದೇವಿ ಹೇಳ್ತಾಳೆ, ಇದರಲ್ಲಿ ನಿನ್ನ ತಪ್ಪು ಏನೂ ಇಲ್ಲ ಅಂತ. ಯಾಕೆ ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯಾಗಲಿ ತನ್ನ ಶತ್ರು ಬೆಳಿಬೇಕು ಅಂತ ಇಚ್ಛೆ ಪಡೋದಿಲ್ಲ. ನನ್ನ ಗರ್ಭದಲ್ಲಿ ಬೆಳೀತಾ ಇರೋದು ಯಾರು? ನಿನ್ನ ಶತ್ರು. ಹಾಗಾಗಿ ನಿನ್ನ ಶತ್ರುವನ್ನು ನೀನು ಸಂಹಾರ ಮಾಡಬೇಕು ಅಂತ ಬಯಸೋದು ಅದು ಸಹಜ. ಅದು ಯಾವ ಲೋಕದ ನಿಯಮ ಕೂಡ ವಿರುದ್ಧವಾದದ್ದಲ್ಲ. ಅದು ನೀನು ಮಾಡೋ ಸರಿಯಾಗೇ ಇದೆ. ಇದರಲ್ಲಿ ನಿನ್ನ ತಪ್ಪಿಲ್ಲ, ನನ್ನ ತಪ್ಪಿದೆ ಅಂತ. ನನ್ನ ತಪ್ಪು ಯಾಕೆ? ನಾನು ಪರಿಶುದ್ಧಳಾಗಿ ಇರಬೇಕಾಗಿತ್ತು, ನಾನು ಪರಿಶುದ್ಧಳಾಗಿ ಇರಲಿಲ್ಲ. ಹಾಗಾಗಿ ಇದು ನನ್ನ ತಪ್ಪಿದೆ. ಹಾಗಾಗಿ ನಾನೇನು ಮಾಡೋದಿಲ್ಲ, ತೇನತ್ವಾಂ ನಶಪಾಮಿ ಭೋಹೋ, ನಾನು ನನಗೆ ಯಾವುದೇ ರೀತಿಯಾದ ಶಾಪವನ್ನು ಕೊಡೋದಿಲ್ಲ ಅಂತ ದಿತಿದೇವಿ ಇಂದ್ರನಿಗೆ ಹೇಳ್ತಾಳೆ ಅಂತೆ. ಆದರೆ ಇನ್ನೊಂದು ಮಾತನ್ನು ಹೇಳ್ತಾಳೆ, ಆದರೆ ನೀನು ನನಗೆ ಒಂದು ಸಹಾಯವನ್ನು ಮಾಡಬೇಕು ಅಂತ. ಏನು ಸಹಾಯ ಅಂತ ಹೇಳಿದರೆ, ನೀನು ನನಗೆ ಏನು ಮಾಡಿದ್ದೀಯಾ, ಇಷ್ಟೆಲ್ಲ ಪುತ್ರರನ್ನು ಪೀಸ್ ಮಾಡಿ ಹಾಕಿಬಿಟ್ಟಿದ್ಯಾ, ತುಂಡು ತುಂಡಾಗಿ ಮಾಡಿ ಹಾಕಿದ್ದೀಯ. ಹಾಗಾಗಿ ಅವರೆಲ್ಲರೂ ಕೂಡ ಮರುದ್ದೇವತೆಗಳಾಗಲಿ ಎಂಬುದಾಗಿ ಅವಳೊಂದು ವರವನ್ನು ಕೇಳ್ತಾಳೆ ಅಂತೆ. ಇವತ್ತು ನಾವೇನು ಮರುದ್ಗಣಗಳು ಅಂತ ಕೇಳ್ತೇವೆ 49 ಜನ. ಆ 49 ಜನ ಮರುದ್ಗಣಗಳು ಯಾರ ಮಕ್ಕಳು ಅಂತೇಳಿ ದಿತಿದೇವಿಯ ಮಕ್ಕಳು. ವಾಸ್ತವಿಕವಾಗಿ ದಿತಿದೇವಿಯಲ್ಲಿ ಹುಟ್ಟಿದಂಥವರೆಲ್ಲರೂ ಕೂಡ ದೈತ್ಯರು ಅಂತ ನಮಗೆ ಪ್ರಸಿದ್ಧಿ. ಆದರೆ ಇಂದ್ರದೇವರ ವಿಶೇಷವಾದಂತಹ ವರದಿಂದಾಗಿ ಏನಾಯಿತು, ಆ 49 ಜನರೂ ಕೂಡ ದೈತ್ಯರಾಗಿದ್ದರೂ ಕೂಡ ಏನಾದರೂ ಅವರು ಮರುದ್ಗಣಗಳಾಗಿ ದೇವಸ್ಥಾನವನ್ನು ಪಡೆದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅದರಲ್ಲಿ
ಹಿಂದೆ ಹೇಳಿದಂತೆ 7 ಜನರ 7 ಗುಂಪುಗಳು, 7 × 7 ಅಂತ. ಅದರಲ್ಲಿ ಪ್ರಾರಂಭದ ಒಂದು ಗಣ ಅದೇನಾಯಿತು, ಭೂಮಿಯಲ್ಲಿ ಇತ್ತು ಅಂತೆ. 2ನೇ ಮರುದ್ಗಣ ಸೂರ್ಯನಲ್ಲಿ ಇತ್ತು. 3ನೇ ಮರುದ್ಗಣ ಚಂದ್ರನಲ್ಲಿ. 4ನೇ ಮರುದ್ಗಣ ಯಾವ ನಕ್ಷತ್ರ ಮಂಡಲದಲ್ಲಿ. 5ನೇದು ಎಲ್ಲ ಗ್ರಹಗಳ ಜೊತೆಗೆ ಇತ್ತು. 6ನೇ ಮಂಡಲ ಸಪ್ತರ್ಷಿ ಮಂಡಲದಲ್ಲಿ ಇತ್ತು. 7ನೇ ಮಂಡಲ ಧ್ರುವ ಮಂಡಲ, ಧ್ರುವನ ಆ ಒಂದು ಮಂಡಲದ ಸುತ್ತದಲ್ಲಿ ಇತ್ತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಇವರೆಲ್ಲರೂ ಕೂಡ ವಿಶೇಷವಾಗಿ ಎಲ್ಲ ಕಡೆ ಸಂಚಾರ ಮಾಡುವಂಥ ಶಕ್ತಿಯನ್ನು ಪಡಿಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಅವನೇನು ಮಾಡ್ತಾರೆ, ಹಾಗೆ ಆಗಲಿ ಎಂಬುದಾಗಿ ವಿಶೇಷವಾಗಿ ವರವನ್ನು ಕೊಡ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ವಿಶೇಷವಾದಂತಹ ಒಂದು ಸಂದರ್ಭ ಅದು ದೈತ್ಯರು ಅಂದರೆ ದ್ವಿತೀಯ ಮಕ್ಕಳು ದೇವತೆಗಳಾದಂತಹ ವಿಶೇಷವಾದ ಸಂದರ್ಭವನ್ನು ತಿಳಿಸ್ತಾರೆ. ಹೀಗೆ ಮುಂದೆ ಆ ಕಶ್ಯಪ ಋಷಿಗಳ ಅನೇಕ ರೀತಿಯಾದಂತಹ ವಂಶದ ವಿಶೇಷವನ್ನು ತಿಳಿಸಿ ಮುಂದೆ ವಿಸ್ತಾರವಾಗಿ ಪಿತೃಕಲ್ಪದ ಚಿಂತನೆ ಬರುತ್ತೆ. ಸಾಮಾನ್ಯವಾಗಿ ನಾವು ಪಿತೃಕಲ್ಪದ ಚಿಂತನೆ ಕೇಳೋದು ಹರಿವಂಶದಲ್ಲಿ ಮಾತ್ರ. ಆದರೆ ಹರಿವಂಶಕ್ಕಿಂತಲೂ ಕೂಡ ತುಂಬ ವಿಸ್ತಾರವಾಗಿ ಈ ವಾಯುಪುರಾಣದಲ್ಲಿ ಪಿತೃಕಲ್ಪದ ಬಗ್ಗೆ, ಪಿತೃದೇವತೆಗಳ ಬಗ್ಗೆ ತಿಳಿಸ್ತಾರೆ. ಅದರ ಬಗ್ಗೆ ಸಂಕ್ಷಿಪ್ತವಾಗಿ ನಾವೆಲ್ಲರೂ ಕೂಡ ಚಿಂತನೆ ಮಾಡೋಣ. ಆ ವೈಶಂಪಾಯನರು ವಾಯುದೇವರ ಹತ್ತಿರ ಪ್ರಶ್ನೆ ಮಾಡ್ತಾರೆ, ಪಿತೃದೇವತೆಗಳು ಅಂದರೆ ಯಾರು, ಅವರು ಯಾವ ರೀತಿ ಇರ್ತಾರೆ, ಯಾರ ಮಕ್ಕಳವರು, ಅವರಿಗೆ ಪಿತೃ ಅಂತ ಹೆಸರು ಯಾಕೆ ಬಂತು, ಅವ್ರು ಹೇಗೆ ನಾವು ಕೊಟ್ಟಂತಹ ಪಿಂಡದಿಂದಾಗಿ ತೃಪ್ತರಾಗ್ತಾರೆ, ಹೀಗೆ ಅನೇಕ ಪ್ರಶ್ನೆಗಳನ್ನು ಕೇಳ್ತಾನೆ. ಆ ರೀತಿಯಾಗಿ ಪ್ರಶ್ನೆ ಮಾಡಿದಾಗ ಯಾವ ವಾಯುದೇವರು ಅವರಿಗೆ ವಿಶೇಷವಾಗಿ ತಿಳಿಸ್ತಾ ಹೋಗ್ತಾರೆ. ಅತೀತಾನಾಗತೆ ಜ್ಯೇಷ್ಠಾ ಕನಿಷ್ಠ ಕ್ರಮಶಸ್ತುತೆ ಎಂಬುದಾಗಿ ವಿಶೇಷವಾಗಿ ದೇವತೆಗಳು ಅವರೆಲ್ಲರೂ ಕೂಡ ಎಲ್ಲರಿಗಿಂತಲೂ ಹಿರಿಯರಾಗಿರ್ತಾರೆ ಅಂತ. ಅಂದರೆ ಎಲ್ಲರಿಗೂ ಪಿತೃಸ್ಥಾನದಲ್ಲಿ ಇರ್ತಾರೆ ಅಂತೆ. ಇವರು ಯಾರು ಅಂತ ಹೇಳಿದ್ರೆ ದೇವತೆಗಳು ಅಂತ. ದೇವತೆಗಳು ವಿಶೇಷವಾಗಿ ತಾವೇ ಮಾಡ್ತಾರೆ, ಬ್ರಹ್ಮದೇವರಿಂದಾಗಿ ಹುಟ್ಟಿರ್ತಾರೆ. ಅವರಿಗೆ ಯಾವುದೋ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಬ್ರಹ್ಮದೇವರು ಶಾಪವನ್ನು ಕೊಡ್ತಾರೆ, ನಿಮಗೆ ಇದ್ದಂಥ ಜ್ಞಾನವೆಲ್ಲೂ ಕೂಡ ನಷ್ಟವಾಗಿ ಹೋಗಲಿ ಅಂತ. ಈ ರೀತಿಯಾಗಿ ಯಾವಾಗ ಪಿತೃಗಳಿಗೆ ಜ್ಞಾನ ನಷ್ಟವಾಗಿ ಹೋಯಿತು ಆವಾಗ ಜಗತ್ತಿನಲ್ಲಿ ಎಲ್ಲ ಕಡೆ ಅಜ್ಞಾನ ಆವರಿಸಿತು ಅಂತ. ಆವಾಗ ಮತ್ತೆ ಅವರು ಏನು ಮಾಡ್ತಾರೆ, ಬ್ರಹ್ಮದೇವರ ಹತ್ತಿರ ಹೋಗಿ ಪ್ರಾರ್ಥನೆ ಮಾಡ್ತಾರೆ, ನಮ್ಮ ಜ್ಞಾನವನ್ನು ನಮಗೆ ವಾಪಸ್ ಕೊಡಿ ಅಂತ. ಆವಾಗ ಬ್ರಹ್ಮದೇವರು ಹೇಳ್ತಾರೆ, ನೀವೆಲ್ಲರೂ ಕೂಡ ನಿಮ್ಮ ಮಕ್ಕಳನ್ನೇ ಹೋಗಿ ಕೇಳಿ, ಅವರು ನಿಮಗೆ ಉಪದೇಶ ಮಾಡ್ತಾರೆ ಅಂತ. ಈ ರೀತಿಯಾಗಿ ಹೇಳಿದಾಗ ಅವರ ಮಕ್ಕಳು ದೊಡ್ಡ ಜ್ಞಾನಿಗಳಾಗಿದ್ದರು, ಆ ಪಿತೃಗಳ ಮಕ್ಕಳು. ಅವರೇನು ಮಾಡ್ತಾರೆ, ತಮ್ಮ ತಂದೆಯಂದರಿಗೆ ವಿಶೇಷವಾದ ಉಪದೇಶವನ್ನು ಮಾಡ್ತಾರೆ. ಉಪದೇಶವನ್ನು ಮಾಡಿದಾಗ ಕೊನೆಗೆ ಹೇಳ್ತಾರೆ, ಮಕ್ಕಳೇ ನಿಮಗೆ ಜ್ಞಾನ ಬಂದಿದೆ ಅಂತ. ಇಷ್ಟು ಕೇಳಿದ ತಕ್ಷಣ ಅವ್ರಿಗೆ ತುಂಬ ಸಿಟ್ಟು ಬಂದುಬಿಡುತ್ತೆ. ನಮ್ಮಿಂದ ಹುಟ್ಟಿದಂತಹ ಮಕ್ಕಳು ನಮಗೆ ಇವತ್ತು ನನ್ನ ಮಕ್ಕಳಾದ ಕರೀತಾ ಇದ್ದಾರಂತ ನೇರವಾಗಿ ಬ್ರಹ್ಮದೇವರ ಹತ್ತಿರ ಹೋಗ್ತಾರೆ, ನಮಗೆ ಇದು ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ. ಆವಾಗ ಬ್ರಹ್ಮದೇವರವರಿಗೆ ವಿಶೇಷವಂತ ಉಪದೇಶವನ್ನು ಮಾಡ್ತಾರೆ. ಜಗತ್ತಿನಲ್ಲಿ ಯಾರು ನಿಜವಾದಂತಹ ತಂದೆ ಅಂತ ಹೇಳಿದರೆ, ಯಾರು ನಮಗೆ ಜ್ಞಾನದ ಉಪದೇಶವನ್ನು ಮಾಡ್ತಾರೋ ಅವನೇ ನಿಜವಾದಂಥ ತಂದೆ. ಹಾಗಾಗಿ ನಿಮಗೆ ಅವರು ದೇಹದಲ್ಲಿ ಮಕ್ಕಳಾಗಿರಬಹುದು, ಆದರೆ ಜ್ಞಾನದ ಸಂದರ್ಭದಲ್ಲಿ ಅವರೇನಾಗಿದ್ದಾರೆ, ನಮಗೆ ತಂದೆಗಳೇ ಆಗಿದ್ದಾರೆ. ಹಾಗಾಗಿ ಅವರು ಕೇವಲ ನಿಮಗೆ ಮಾತ್ರ ತಂದೆಗಳಲ್ಲ, ಇನ್ನು ಮುಂದೆ ಇಡೀ ಜಗತ್ತಿಗಳಿಗೆ ಪಿತೃಗಳಂತ ಪ್ರಸಿದ್ಧರಾಗಲಿ ಅಂತ ಏನಾಯಿತು, ಆ ಮಕ್ಕಳೇನೆ ಮುಂದೆ ಪಿತೃದೇವತೆಗಳು ಅಂತ ಪ್ರಖ್ಯಾತರಾದರು. ವಿಶೇಷವಾಗಿ ಎಲ್ಲರೂ ಕೂಡ ಶ್ರಾದ್ದವನ್ನು ಮಾಡುವಂಥ ಸಂದರ್ಭದಲ್ಲಿ ಅವರ ಒಂದು ಪೂಜೆಯನ್ನು ಮಾಡಿಯೇನೆ ಅವರು ತಮ್ಮ ಪಿತೃಗಳನ್ನು, ತಮ್ಮ ತಂದೆ ತಾಯಂದಿರನ್ನು ತೃಪ್ತಿಪಡಿಸಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಪಿತೃದೇವತೆಗಳಾಯಿತು. ವಿಶೇಷವಾಗಿ ನಾವು ಈ ಪಿತೃದೇವತೆಗಳ ತೃಪ್ತಿಯನ್ನು ಮಾಡಿದರೆ ಆ ದೇವತೆಗಳು ತೃಪ್ತರಾಗ್ತಾರೆ. ತೃಪ್ತರಾಗಿ ಅವರ ಅಂತರ್ಯಾಮಿಯಾದಂಥ ವಿಶೇಷವಾಗಿ ಸೋಮದೇವ ಚಂದ್ರ ತೃಪ್ತನಾಗ್ತಾನೆ. ಆ ಚಂದ್ರ ತಾನೇ ಮಾಡ್ತಾನೆ, ನಮ್ಮ ಪಿತೃಗಳನ್ನು ತಾನು ತೃಪ್ತಿಪಡಿಸ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಹೇಳಿ ವಿಶೇಷವಾಗಿ ಈ ಶ್ರಾದ್ದ ಕರ್ಮವನ್ನು ಎಲ್ಲ ಕಾರ್ಯಗಳಲ್ಲೂ ಕೂಡ ಮಾಡಬೇಕು ಅಂತ. ನಮ್ಮಲ್ಲಿ ಸಾಮಾನ್ಯವಾಗಿ ಯಾವುದೇ ಒಂದು ಸತ್ಕರ್ಮವನ್ನು ಮಾಡಿದರೆ, ಅಂದರೆ ಮದುವೆ, ಮುಂಜಿ ಇತ್ಯಾದಿಗಳನ್ನು ಮಾಡಿದರೆ ಅಲ್ಲೂ ಕೂಡ ಏನು ಮಾಡ್ತೇವೆ ನಾವು, ನಾಂದಿ ಶ್ರಾದ್ದ ಅಂತ ಮಾಡ್ತೇವೆ. ಕೆಲವೊಬ್ಬರಿಗೆ ಅದು ಕೇಳಿದರೆ ಏನೋ ಅನಿಸ್ಬಿಡ್ತೇವೆ, ಇದೇನು ಶ್ರಾದ್ದ ಅಂತ. ಆದರೆ ಆ ನಾಂದಿ ಅಂತ ಹೇಳಿದರೆ ಶ್ರಾದ್ದವೇನೆ. ಯಾಕೆಂದರೆ ಅಲ್ಲಿ ನಮ್ಮ ಪಿತೃಪಿತಾಮ ಪ್ರಪಿತಾಮಹರನ್ನು ಚಿಂತನೆ ಮಾಡಿ ಅವರಿಗೆ ಒಂದು ರೀತಿಯ ತರ್ಪಣ, ಅದು ಶ್ರಾದ್ದದಲ್ಲಿ ಮಾಡುವಂತಹ ಎಳ್ಳಿನ ತರ್ಪಣ ಅಲ್ಲ, ಆದರೆ ಅವರಿಗೆ ದರ್ಭೆ ದಕ್ಷಿಣೆ ಎಲ್ಲವನ್ನು ಕೂಡ ಕೊಟ್ಟು ಅಲ್ಲಿ ಒಂದು ರೀತಿಯಾದಂತಹ ಶ್ರಾದ್ದವನ್ನು ಮಾಡೋದೇನೆ ಅದು ನಾಂದಿ ಶ್ರಾದ್ದ ಅಂತ. ಹಾಗಾಗಿ ಅವರು
ಮರಣ ಹೊಂದಿದ ದಿವಸ ಮಾಡುವಂಥ ಪಿಂಡ ಪ್ರದಾನ ಅದು ಮಾತ್ರ ಶ್ರಾದ್ದ ಅಲ್ಲ, ಹೊರತು ಮನೆಯಲ್ಲಿ ಮದುವೆ ಮುಂಜಿ ಮುಂತಾದ ಸತ್ಕಾರ್ಯಗಳಾದಾಗಲೂ ಕೂಡ ಅವರ ಅನುಗ್ರಹ ಆಶೀರ್ವಾದ ಅವಶ್ಯವಾಗಿ ಬೇಕೇ ಬೇಕು. ಹಾಗಾಗಿ ಅಲ್ಲಿ ಏನು ಮಾಡಬೇಕು, ನಾವು ಆ ಪಿತೃದೇವತೆಗಳ ವಿಶೇಷವಾದಂತಹ ಆವಾಹನೆಯನ್ನು ಎಲ್ಲವನ್ನು ಕೂಡ ಮಾಡಿ ಅವರಿಗೆ ಪೂಜೆಯನ್ನು ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಇದಕ್ಕೆ ಮೂಲ ಯಾರು ಅಂತ ಹೇಳಿದ್ರೆ ಸಾಕ್ಷಾತ್ ಏವಮಾಜ್ಞಾ ಕೃತಾಪುರಂ ಬ್ರಹ್ಮಣ ಪರಮೇಷ್ಠಿನ ಅಂತ ಬ್ರಹ್ಮದೇವರೇ ಆಜ್ಞೆ ಮಾಡಿದ್ದಾರೆ. ಇನ್ನು ಮುಂದೆ ಎಲ್ಲ ಸತ್ಕಾರ್ಯಗಳಲ್ಲೂ ಕೂಡ ಈ ಪಿತೃದೇವತೆಗಳನ್ನು ಪೂಜಿಸಲೇಬೇಕು ಅಂತ. ಹಾಗೆ ಬ್ರಹ್ಮದೇವರ ಆಜ್ಞೆಯಿಂದಾಗಿ ಮುಂದೆ ಏನಾಯಿತು, ಇದೆಲ್ಲವೂ ಕೂಡ ಪ್ರಾರಂಭ ಆಯಿತು ಅಂತ ತಿಳಿಸ್ತಾ ಇದ್ದಾರೆ. ಇದಾದ ಮೇಲೆ ಬೃಹಸ್ಪತ್ಯಾಚಾರ್ಯರು ದೇವತೆಗಳ ಗುರುಗಳು, ಅವರ ಮಗ ಶಮ್ಯು ಎನ್ನುವಂಥ ಒಬ್ಬ ಮುನಿ, ಅವರಿಬ್ಬರಿಗೂ ಆದಂತಹ ಒಂದು ಸಂವಾದ. ಆ ಶಮ್ಯು ಎನ್ನುವಂತಹ ಮುನಿ ವಿಶೇಷವಾಗಿ ತನ್ನ ತಂದೆ ಹತ್ತಿರ ಪ್ರಶ್ನೆ ಮಾಡ್ತಾನೆ. ಶ್ರಾದ್ದ ಅದರ ವಿಧಿವಿಧಾನಗಳಿಂದ ಎಲ್ಲವನ್ನು ಕೂಡ ನನಗೆ ತಿಳಿಸುವಂಥ ಪ್ರಾರ್ಥನೆ ಮಾಡಿದಾಗ ಅತ್ಯಂತ ವಿಸ್ತಾರವಾಗಿ ಸುಮಾರು 10 ಅಧ್ಯಾಯಗಳಲ್ಲಿ ಏನು ಬರುತ್ತೆ, ಈ ಒಂದು ಪಿತೃಕಲ್ಪದ ವಿಶೇಷ ಚರಿತ್ರೆ ಎಂಬುದು ಬರುತ್ತೆ. ಅದನ್ನು ಯಥಾವತ್ತಾಗಿ ನಾವು ನೋಡೋಣ. ಅದರಲ್ಲಿ ವಿಶೇಷವಾಗಿ ಶ್ರಾದ್ದ ಎನ್ನುವಂಥ ಶಬ್ದಕ್ಕೆ ಅರ್ಥವನ್ನು ತಿಳಿಸ್ತಾ ಇದ್ದಾರೆ. ಯಾವುದನ್ನು ನಾವು ಶ್ರದ್ಧೆಯಿಂದ ಮಾಡಲೇಬೇಕೋ ಅದು ಶ್ರಾದ್ದ ಅಂತ. ಹಾಗಾದರೆ ನಾವು ದೇವಪೂಜೆಯನ್ನು ಶ್ರದ್ಧೆಯಿಂದಲೇ ಮಾಡಬೇಕು, ಸಂಧ್ಯಾವಂದನೆಯನ್ನು ಶ್ರದ್ಧೆಯಿಂದಲೇ ಮಾಡಬೇಕು, ಎಲ್ಲ ಸತ್ಕರ್ಮಗಳನ್ನು ಕೂಡ ಶ್ರದ್ಧೆಯಿಂದಲೇ ಮಾಡಬೇಕು. ಹಾಗಾದರೆ ಅದನ್ನು ಶ್ರಾದ್ದ ಅಂತ ಕರಿಬೋದಾ? ಇದಕ್ಕೆ ಮಾತ್ರ ಯಾಕೆ ಸ್ಪೆಸಿಫಿಕ್ ಆಗಿ ಶ್ರಾದ್ದ ಅಂತ ಹೆಸರು ಅಂತ ಹೇಳಿದ್ರೆ, ಸಂಸ್ಕೃತದಲ್ಲಿ ಒಂದು ನಿಯಮ ಇದೆ ವ್ಯಾಕರಣದಲ್ಲಿ, ಅಸಾಧಾರಣ್ಯನ ವ್ಯಪದೇಶಾ ಭವಂತಿ ಅಂತ. ಅಂದರೆ ಈ ಶ್ರದ್ಧೆ ಒಂದು ಎಲ್ಲದರಲ್ಲೂ ಸಾಮಾನ್ಯ, ಎಲ್ಲವನ್ನೂ ಶ್ರದ್ಧೆಯಿಂದಲೇ ಮಾಡಲೇಬೇಕು. ಆದರೆ ಶ್ರಾದ್ದಕ್ಕೆ ಪಿತೃಕಾರ್ಯಕ್ಕೆ ಮಾತ್ರ ಶ್ರದ್ಧೆಯಿಂದ ಮಾಡೋದು ಅಂತ ಹೆಸರು ಅಂತ. ಯಾಕೆ ಅಂದರೆ ಅದರಲ್ಲಿ ಶ್ರದ್ಧೆ ಎಂಬುದು ಪರಿಪೂರ್ಣವಾಗಿ ಬೇಕೇ ಬೇಕು ಅಂತ. ಯಾಕೆ ಅಂತ ತಿಳಿಸ್ತಾರೆ. ಹೇಗೆ ಸಾಗರಗಳಿದ್ದಾವೆ, ಸಮುದ್ರಗಳು, ಅದಕ್ಕೆ ಸಮುದ್ರ ಅಂತ ಹೆಸರು. ಸಮುದ್ರ ಶಬ್ದದ ಅರ್ಥ ಏನು ಅಂತ ಹೇಳಿದ್ರೆ, ಮುದ್ರ ಅಂದರೆ ತೀರ ಅಂತ, ದಡ ಅಂತ. ಸಮುದ್ರ ಅಂದರೆ ಯಾವುದಕ್ಕೆ ದಡ ಇದೆಯೋ, ಯಾವುದಕ್ಕೆ ತೀರ ಇದೆಯೋ ಅದು ಸಮುದ್ರ ಅಂತ. ದಡ ಸಮುದ್ರಕ್ಕೆ ಮಾತ್ರ ಇದೆನಾ? ನದಿಗೂ ಇದೆ, ಕೆರೆಗೂ ಇದೆ, ಸರೋವರಕ್ಕಿದೆ, ಎಲ್ಲದಕ್ಕೂ ಇದೆ. ಹಾಗಿದ್ದರೂ ಮಾತ್ರ ಸಾಗರಕ್ಕೆ ಮಾತ್ರ ಸಮುದ್ರ ಅಂತ ಕರೀತಾರೆ, ಸ್ಪೆಷಲ್ ಆಗಿ ತೀರ ಇರುವುದು ಅಂತ. ಯಾಕೆ ಅಂದರೆ ಸಮುದ್ರದ ಒಂದು ತೀರದಲ್ಲಿ ಹೋಗಿ ನಾವು ನಿಂತುಕೊಂಡ್ರೆ ಆ ಕಡೆ ದಡ ನಮಗೆ ಕಾಣಿಸೋದಿಲ್ಲ. ಆ ನದಿಗಳಲ್ಲಿ ಹಾಗಲ್ಲ, ನದಿಯ ಒಂದು ಕಡೆ ನಿಂತ್ಕೊಂಡ್ರೆ ಇನ್ನೊಂದು ದಡ ಕಾಣಿಸುತ್ತೆ, ಸರೋವರದಲ್ಲಿ ಇನ್ನೊಂದು ದಡ ಕಾಣಿಸುತ್ತೆ. ಸಮುದ್ರದಲ್ಲಿ ಹಾಗಲ್ಲ, ಸಮುದ್ರದ ಮಧ್ಯದಲ್ಲಿ ಹೋಗಿಬಿಟ್ರೆ ಅಂತರೂ ಇಡೀ ನಮಗೆ ಭೂಮಿಯ ನೆಲವೇ ಕಾಣಿಸೋದಿಲ್ಲ, ಆ ರೀತಿಯಿಂದ ವಿಸ್ತಾರವಾಗಿರುತ್ತೆ. ಹಾಗಾಗಿ ಇದಕ್ಕೂ ಕೂಡ ಏನಿದೆ, ತೀರ ಇದೆ ಎಂಬುದಾಗಿ ತಿಳಿಸಲಿಕ್ಕೋಸ್ಕರ ಸ್ಪೆಷಲ್ ಆಗಿ ಏನು ಮಾಡಿದರು, ಅದಕ್ಕೆ ಸಮುದ್ರ ಅಂತ ನಾಮಕರಣ ಮಾಡಿದರು. ಹಾಗೆ ಪಿತೃಕಾರ್ಯಕ್ಕೂ ಕೂಡ ಶ್ರಾದ್ದ ಅಂತ ಯಾಕೆ ಬಂತು ಅಂತ ಹೇಳಿದ್ರೆ, ಶ್ರದ್ಧೆ ಇಲ್ಲದರಲ್ಲೂ ಬೇಕೇ ಬೇಕು ಅವಶ್ಯವಾಗಿ. ಆದರೆ ಪಿತೃಕಾರ್ಯದಲ್ಲಿ ಶ್ರದ್ಧೆ ಬರಲಿಕ್ಕೆ ಅವಕಾಶಗಳು ತುಂಬ ಕಡಿಮೆ ಅಂತೆ. ಯಾಕೆಂದರೆ ಒಬ್ಬ ಮಗ ತನ್ನ ತಂದೆ ತಾಯಿಯಂದಿರ ದೇಹವನ್ನು ತಾನೇ ಕೈಯಾರೆ ಬೆಂಕಿಯಿಟ್ಟು ಸುಟ್ಟು ಹಾಕಿರ್ತಾನೆ. ಆ ರೀತಿಯಾಗಿ ಭಸ್ಮವಾಗಿ ಹೋದಂತಹ ಅವರಿಗೆ ತೃಪ್ತಿ ಯಾವ ರೀತಿ ಆಗುತ್ತೆ, ಅದರಲ್ಲಿ ಶ್ರದ್ಧೆ ಬರಲಿಕ್ಕೆ ಅವಕಾಶಗಳು ಕಡಿಮೆ ಇರ್ತಾವಂತೆ. ಯಾಕೆಂದರೆ ಅವ್ರ ನಮ್ಮ ಕಣ್ಣಿಗೆ ಕಾಣಿಸೋದೇ ಇಲ್ಲ, ಅವರ ದೇಹ ಸುಟ್ಟು ಬೂದಿಯಾಗಿಬಿಟ್ಟಿದೆ, ಅವ್ರು ಎಲ್ಲಿದ್ದಾರೋ ಏನಾಗಿದ್ದಾರೋ ನಮ್ಗೆ ಗೊತ್ತಿಲ್ಲ. ಹಾಗಾಗಿ ನಾವು ಅವರಿಗೆ ಪಿಂಡ ಪ್ರದಾನ ಮಾಡಿದರೆ ಅವ್ರಿಗೆ ಹೇಗೆ ತಲುಪುತ್ತೆ, ಹಾಗೆ ಹೇಗೆ ಅಂತ ಶ್ರದ್ಧೆ ಬರಲಿಕ್ಕೆ ಅವಕಾಶಗಳು ತುಂಬ ಕಡಿಮೆ ಇರುತ್ತೆ ಅಂತೆ. ಹಾಗಾಗಿ ಈ ವಿಷಯದಲ್ಲಿ ನೀವು ಶ್ರದ್ಧೆಯನ್ನು ಅವಶ್ಯವಾಗಿ ಮಾಡಲೇಬೇಕು ಅಂತ ಸ್ಪೆಷಲ್ಲಾಗಿ ತಿಳಿಸಲಿಕ್ಕೋಸ್ಕರ ಏನು ಮಾಡಿದರು, ಇದಕ್ಕೆ ಶ್ರಾದ್ದ ಎಂಬುದಾಗಿ ನಾಮಕರಣ ಮಾಡಿದರು ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ಶ್ರಾದ್ದದಲ್ಲಿ ನಾವು ಇವತ್ತು ನಾವೇನು ಪಿಂಡ ಪ್ರದಾನ ಮಾಡ್ತೇವೆ ಅದು ನೇರವಾಗಿ ನಮ್ಮ ಪಿತೃಗಳಿಗೆ ಅಲ್ಲ, ಹೊರತು ಈ ಪಿತೃದೇವತೆಗಳಿಗೆ. ಈ ಪಿತೃದೇವತೆಗಳು ಅದನ್ನು ಸಾರಭಾಗವನ್ನು ಸ್ವೀಕಾರ ಮಾಡಿ ನಮ್ಮ ಪಿತೃಗಳು ಯಾವ ಯಾವ ರೂಪದಿಂದಾಗಿ ಹುಟ್ಟಿರ್ತಾರೋ, ಅವರು ಮರಗಳಾಗಿ ಹುಟ್ಟಿರ್ಬೋದು, ಮರಗಳಿಗೆ ಅನ್ನ ಬೇಕಾಗೋದಿಲ್ಲ, ಅದಕ್ಕೆ ಏನು ಬೇಕು, ನೀರು ಬೇಕು, ಗೊಬ್ಬರ ಬೇಕು. ಹಾಗಾಗಿ ಇವರೇನು ಮಾಡ್ತಾರೆ, ಆ ಅನ್ನವನ್ನು ಸ್ವೀಕಾರ ಮಾಡಿ ಅದರ ಸಾರಭಾಗವನ್ನು ಮಳೆಯ ಹನಿಯ ರೂಪದಲ್ಲಿ, ಗೊಬ್ಬರದ ರೂಪದಲ್ಲಿ ಅವರು ಬದಲಾಯಿಸಿ ಅವರಿಗೆ ಕೊಡ್ತಾರೆ. ಒಂದು ಸಿಂಹ ಹುಟ್ಟಿತ್ತು, ಸಿಂಹಕ್ಕೇನು ಬೇಕು, ಅನ್ನ ಸಾಕೋದು, ಮಾಂಸ ಬೇಕು, ಈ ಅನ್ನವನ್ನು ಮಾಂಸವಾಗಿ ಪರಿವರ್ತನೆ ಮಾಡ್ತಾರೆ. ಹೀಗೆ ಅವರು ಯಾವ ಯಾವ ಯೋನಿಗಳಲ್ಲಿ ಹುಟ್ಟಿರ್ತಾರೋ ಅವರವರಿಗೆ ಬೇಕಾದಂತಹ ಆಹಾರದ ರೂಪದಲ್ಲಿ ನಾವು ಕೊಟ್ಟಂತಹ ಪಿಂಡವನ್ನು ಅವರು ಪರಿವರ್ತನೆ ಮಾಡಿ ಅವರಿಗೆ ತಲುಪಿಸ್ತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ಪಿತೃದೇವತೆಗಳು ವಿಶೇಷವಾಗಿ ಮನೋಜವಾಹ ಅಂತ ತಿಳಿಸ್ತಾ ಇದ್ದಾರೆ.
ಅಂದರೆ ಮನೋವೇಗಿಗಳು ಅಂತ. ಯಾವ ಸಂದರ್ಭದಲ್ಲಿ ಎಲ್ಲಿ ಬೇಕಾದರೂ ಕೂಡ ಹೋಗುವಂಥ ಸಾಮರ್ಥ್ಯ ಈ ಪಿತೃದೇವತೆಗಳಿಗೆ ಇರುತ್ತೆ. ಅಷ್ಟು ಮಾತ್ರ ಅಲ್ಲ, ಸದಾಭಕ್ಷಾಹ ಅಂತ. ಅಂದರೆ ಇವತ್ತು ಜಗತ್ತಿನಲ್ಲಿ ಒಂದು ದಿವಸ ಬಂತು ಅಂದರೆ 1000 ಜನ ಪಿಂಡ ಪ್ರದಾನ ಮಾಡ್ತಾರೆ. ಆ ಎಲ್ಲವನ್ನು ಕೂಡ ಅವರೇ ಸ್ವೀಕಾರ ಮಾಡ್ತಾರೆ. ಯಾಕೆಂದರೆ ಅವರು ಸದಾಭಕ್ಷಾಹ ಅಂತ, ನಿರಂತರವಾಗಿ ತಿನ್ನುವಂತಹ ಸಾಮರ್ಥ್ಯವನ್ನು ಪರಮಾತ್ಮ ಪಿತೃದೇವತೆಗಳಿಗೆ ಕೊಟ್ಟಿರ್ತಾನೆ ಅಂತೆ. ಆಮೇಲೆ ಹಾಗಾದರೆ ಅವರಿಗೆ ಆಸೆ ಇದೆಯಾ ಅಂತ ಕೇಳಿದರೆ, ಸರ್ವಕಾಮ ಪರಿಚ್ಛದಾಹ, ಅವರಿಗೆ ಯಾವ ರೀತಿಯಂಥ ಆಸೆ ಆಕಾಂಕ್ಷೆ, ತಿನ್ನಬೇಕು ಉಣಬೇಕು ಅಂತ ಯಾವ ಆಸೆ ಆಕಾಂಕ್ಷೆಗಳು ಇಲ್ಲ. ಹಾಗಾದ್ರೆ ಯಾಕೆ ತಿಂತಾರೆ ಅಂತ ಹೇಳಿದ್ರೆ, ಅದು ಪರಮಾತ್ಮನ ಆಜ್ಞೆ, ಬ್ರಹ್ಮದೇವರ ಆಜ್ಞೆ. ತಾವು ಅದನ್ನು ಸ್ವೀಕಾರ ಮಾಡಬೇಕು, ಅದರ ಸಾರಭಾಗವನ್ನು ಆ ಪಿತೃಗಳು ಯಾರ ಉದ್ದೇಶವಾಗಿ ಶ್ರಾದ್ದ ಮಾಡಿರ್ತಾರೋ ಅವರಿಗೆ ತಲುಪಿಸಬೇಕು ಎನ್ನುವಂತಹ ತಮ್ಮ ಕರ್ತವ್ಯದ ಬುದ್ಧಿಯಿಂದ ಇವರೇನು ಮಾಡ್ತಾರೆ, ಆ ಎಲ್ಲ ಕಾರ್ಯಗಳನ್ನು ಕೂಡ ಮಾಡ್ತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಮಾಡಬೇಕು. ಈ ರೀತಿಯಾಗಿ ಮಾಡಿದಾಗ ಏನಾಗುತ್ತೆ, ವಿಶೇಷವಾಗಿ ಅದರಲ್ಲಿ ಭೋಜನವನ್ನು ಮಾಡಿಸಬೇಕು ಅಂತ ತಿಳಿಸ್ತಾ ಇದ್ದಾರೆ. ಶ್ರಾದ್ದ ಅಂದ್ರೇ ಭೋಜನ ಅಂತ. ವಿಶೇಷವಾಗಿ ಶ್ರಾದ್ದದ ಬಗ್ಗೆ ಹರಿವಂಶದಲ್ಲಿ ಹೇಳಬೇಕಾದ್ರೆ, ಪಿತೃನ್ ಉದ್ದೇಶ್ಯ ವಿಪ್ರೇಭ್ಯ ಶ್ರದ್ಧೆಯ ದೀಹತೆ ಹಿ ಎತ್ತು ಎಂಬುದಾಗಿ ತಿಳಿಸ್ತಾರೆ. ಶ್ರಾದ್ದ ಅಂದರೆ ಬೇರೆ ಏನೋ ಅಲ್ಲ, ನಮ್ಮ ಪಿತೃಗಳ ಉದ್ದೇಶವಾಗಿ ಬ್ರಾಹ್ಮಣರನ್ನು ಕರೆದು ಅವರಲ್ಲಿ ಪಿತೃದೇವತೆಗಳನ್ನು ಮತ್ತು ಇನ್ನೊಬ್ಬರಲ್ಲಿ ವಿಶ್ವದೇವತೆಗಳನ್ನು ಆವಾಹನೆ ಮಾಡಿ ಅವರಿಗೆ ಮಾಡುವಂಥ ಉಪಚಾರವೇನೆ ಶ್ರಾದ್ದ ಅಂತ ಕರೆಸ್ಕೊಳ್ಳುತ್ತೆ ಅಂತ. ಅದನ್ನೇ ವಾಯುಪುರಾಣ ತಿಳಿಸ್ತಾ ಇದೆ. ವಿಶೇಷವಾಗಿ ಸಹಸ್ರಶಸ್ತು ವಿಪ್ರಾನ್ವೇ ಭೋಜಯೇದ್ ಯಾವತಾಗತಾರಂತ, ಸಾಮರ್ಥ್ಯ ಇದ್ದರೆ 1000 ಜನರಿಗೆ ಭೋಜನವನ್ನು ಹಾಕಿಸಬೇಕು ಅಂತೆ. ಇದು ಆಗದೇ ಹೋದರೆ ತನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬ್ರಾಹ್ಮಣರಿಗೆ ಭೋಜನವನ್ನು ಹಾಕಿಸಬೇಕು ಅಂತ ತಿಳಿಸ್ತಾ ಇದ್ದಾರೆ. ಒಂದು ವೇಳೆ ಕಲ್ಪಿತಾನಾಂ ಸಹಸ್ರೇಣ ಸ್ನಾತಕಾನಾಂ ಶತೇನ ಚ ಅಂತ 1000 ಜನರಿಗೆ ಭೋಜನ ಹಾಕಿಸಬೇಕು. 1000 ಜನ ಸಿಗದೇ ಹೋದರೆ 100 ಜನ ಬ್ರಹ್ಮಚಾರಿಗಳಿಗೆ, ಬ್ರಹ್ಮಚಾರಿಗಳಂದರೆ ಸುಮ್ಮನೆ ಬ್ರಹ್ಮಚಾರಿಗಳಲ್ಲ, ಸ್ನಾತಕಾನಾಂ ಅಂತ, ಅಂದರೆ ನಿರಂತರವಾಗಿ ವೇದಾಧ್ಯಯನ ಮಾಡ್ತಾ ಇರುವಂತಹ ಬ್ರಹ್ಮಚಾರಿಗಳಿಗೆ ಭೋಜನವನ್ನು ಹಾಕಿಸಬೇಕು ಅಂತ ತಿಳಿಸ್ತಾ ಇದ್ದಾರೆ. ಇದು ಸಿಗದೇ ಹೋದರೆ ಯೋಗಾಚಾರ್ಯಣ ಯದ್ಭುಕ್ತಮ್, ಶ್ರೇಷ್ಠ ಒಬ್ಬ ಯೋಗಿಗೆ ಭೋಜನವನ್ನು ಹಾಕಿಸಬೇಕು ಅಂತ ತಿಳಿಸ್ತಾ ಇದ್ದಾರೆ. ಅದೇ ಪ್ರಸಿದ್ಧವಾದಂತಹ ಜಗತ್ತಿನಲ್ಲಿ ಇರುವಂತಹ ಶ್ಲೋಕ, ಬ್ರಹ್ಮಚಾರಿ ಸಹಸ್ರೇಣ ವಾನಪ್ರಸ್ಥಾಯುತೇನ ಚ ಗೃಹಸ್ಥಾನ ತಥಾ ಕೋಟಿ ಇತಿರೇಕೋ ವಿಶಿಷ್ಯತೆ ಅಂತ ನಾವು ಕೇಳ್ತೇವೆ. ವಾಯುಪುರಾಣದಲ್ಲಿ ಅದು ಸ್ವಲ್ಪ ವ್ಯತ್ಯಾಸವಾಗಿದೆ. ಗೃಹಸ್ಥಾನಾಂ ಸಹಸ್ರೇಣ ವಾನಪ್ರಸ್ಥ ಶತೇನ ಚ ಬ್ರಹ್ಮಚಾರಿ ಸಹಸ್ರೇಣ ಸ್ನಾತಕಾನಾಂ ಶತೇನ ಚ. ಈ ರೀತಿಯಾಗಿ 1000 ಜನ ಗೃಹಸ್ಥರಿಗಿಂತ, 100 ಜನ ವಾನಪ್ರಸ್ಥರಿಗಿಂತ ಮತ್ತು 1000 ಜನ ಬ್ರಹ್ಮಚಾರಿಗಳಿಗಿಂತ ಒಬ್ಬ ಯೋಗಿ ಅಂದರೆ ಒಬ್ಬ ಶ್ರೇಷ್ಠ ಜ್ಞಾನಿಯರು ಸನ್ಯಾಸಿಗಳು ಅವ್ರು ಏನಾಗ್ತಾರೆ, ವಿಶಿಷ್ಟರಾಗ್ತಾರೆ ಅಂತ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಅವಶ್ಯವಾಗಿ ಮನೆಯಲ್ಲಿ ಶ್ರಾದ್ದ ಇದ್ದಂತಹ ದಿವಸ ಏನು ಮಾಡಬೇಕು, ಸನ್ಯಾಸಿಗಳಿಗೆ ಒಂದು ಭಿಕ್ಷಾ ಪ್ರದಾನವನ್ನು ಅವಶ್ಯವಾಗಿ ಮಾಡಲೇಬಹುದು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ನಾವು ಯೋಗ್ಯ ವ್ಯಕ್ತಿಗಳನ್ನು ಕರೆದು ಅವರಿಗೆ ನಾವು ಅನ್ನದಾನಾದಿಗಳನ್ನು ಮಾಡಿದರೆ ಅದರಿಂದ ಪಿತೃಗಳಿಗೆ ಯಾವ ರೀತಿ ತೃಪ್ತಿ ಆಗುತ್ತೆ ಅಂತ ಹೇಳಿದರೆ, ಒಂದು ದೊಡ್ಡ ಜಮೀನಿರುತ್ತೆ. ಆ ಜಮೀನಿನಲ್ಲಿ ಮಳೆ ಬರದೆ ಹಾಕಿದಂತಹ ಬೆಳೆಯೆಲ್ಲ ಚೆನ್ನಾಗಿ ಒಣಗಿ ಹೋಗಿಬಿಟ್ಟಿರುತ್ತೆ. ಅಂತಹ ಸಂದರ್ಭದಲ್ಲಿ ದೊಡ್ಡ ಮಳೆಯಾದರೆ ಆ ರೈತರಿಗೆ ಯಾವ ರೀತಿಯಾದ ತೃಪ್ತಿ ಎಂಬುದಾಗುತ್ತೋ ಆ ರೀತಿಯಾಗಿ ನಾವು ಯೋಗ್ಯ ಬ್ರಾಹ್ಮಣರನ್ನು ಕರೆದು ಅನ್ನದಾನವನ್ನು ಮಾಡಿದರೆ ಏನಾಗುತ್ತೆ, ನಮ್ಮ ಪಿತೃಗಳಿಗೆ ಅಷ್ಟು ತೃಪ್ತಿ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಆ ಪಿಂಡ ಪ್ರದಾನಾದಿಗಳನ್ನು ಅವಶ್ಯವಾಗಿ ಮಾಡಲೇಬೇಕು ಅಂತ ತಿಳಿಸಿ ಮುಂದೆ ಆ ಪಿತೃದೇವತೆಗಳ ವಂಶದ ಬಗ್ಗೆ ತಿಳಿಸ್ತಾ ಹೋಗ್ತಾರೆ. ವಿಶೇಷವಾಗಿ ಹೇಳುವಂತೆ ಒಟ್ಟು 7 ಜನ ಪಿತೃಗಣಗಳು, ಅಮೂರ್ತ ಗಣಗಳು ಅಂತ ಮತ್ತು ಸಮೂರ್ತ ಗಣಗಳು ಅಂತ, ಅಂದರೆ ದೇಹ ಇರುವಂಥವರು ಮತ್ತು ದೇಹ ಇಲ್ಲದೇ ಇರುವಂಥವರು ಅಂತ ಅವರ ವಂಶವನ್ನು ವಿಶೇಷವಾಗಿ ವರ್ಣನೆ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಒಬ್ಬರು ವೈರಾಜ ಎನ್ನುವಂಥ ಪಿತೃಗಳು, ವೈರಾಜ ನಾಮಕ ಪಿತೃಗಳು, ಅವರು ಮೊದಲ ಗಣ. ಅವರ ಮಾನಸ ಕನ್ಯೆ ಯಾರು ಅಂತ ಹೇಳಿದರೆ ಮೇನಕಾದೇವಿ ಅಂತ. ವೈರಾಜ ಪಿತೃಗಳ ಮಾನಸ ಕನ್ಯೆ ಮೇನಕಾದೇವಿ. ಮುಂದೆ ಅವಳು ಹಿಮವಂತನನ್ನು ಮದುವೆ ಆಗ್ತಾಳೆ. ಹಿಮವಂತ ಅಂದರೆ ಹಿಮಾಲಯ ಪರ್ವತ, ಅವಳನ್ನು ಮದುವೆ ಆಗ್ತಾಳೆ. ಅಲ್ಲಿ ಏನಾಯಿತು, ಮುಂದೆ ಅವಳಿಗೆ ಮಗನಾಗಿ ಮೈನಾಕ ಎನ್ನುವಂಥ ಮಗ ಹುಟ್ಟಿದ. ಅವನೇ ಮೈನಾಕ ಪರ್ವತ. ನಾವೇನು ಸುಂದರಕಾಂಡದಲ್ಲಿ ಕೇಳುತ್ತೇವೆ, ಏನು ಹನುಮಂತ ಹಾರಿ ಹೋಗಬೇಕಾದ್ರೆ ಮಧ್ಯದಲ್ಲಿ ಒಂದು ಪರ್ವತ ಬಂತು. ಆ ಪರ್ವತ ಯಾರು? ಮೈನಾಕ ಪರ್ವತ, ರುದ್ರದೇವರ
ಹೆಂಡತಿಯ ತಮ್ಮ, ಅಂದರೆ ಪಾರ್ವತಿಯ ತಮ್ಮ. ಅವನು ಇದೇ ಮೇನಾಕ ಪರ್ವತ. ಅದಾದ ಮೇಲೆ ಆ ಪರ್ವತರಾಜನಿಗೆ ಆ ಮೇನಕಾದೇವಿಯಲ್ಲಿ 3 ಜನ ಹೆಣ್ಣು ಮಕ್ಕಳು ಹುಡ್ತಾರೆ. ಆ 3 ಜನ ಹೆಣ್ಣುಮಕ್ಕಳ ಹೆಸರು ಅಪರ್ಣ, ಏಕಪರ್ಣ ಮತ್ತು ಏಕಪಾಟಲ ಅಂತ 3 ಜನ. ಅವ್ರ ಹೆಸರಿಗೆ ತಕ್ಕಂತೆ ಇದ್ದರು ಅಂತ. ಅಪರ್ಣ ಅಂತ ಹೇಳಿ ಎಲೆ ಇಲ್ಲದೆ ಇರುವುದು ಅಂತ. ಅಂದರೆ ಮುಂದೆ ಅವರು ಯೋಗ್ಯ ವಯಸ್ಸಿಗೆ ಬಂದಾಗ ತಪಸ್ಸು ಮಾಡಲಿಕ್ಕೆ ಶುರು ಮಾಡ್ತಾರೆ ಅಂತೆ. ಯಾವ ರೀತಿಯಾಗಿ ಘೋರವಾದ ತಪಸ್ಸನ್ನು ಮಾಡ್ತಾ ಇದ್ರು ಅಂತ ಹೇಳಿದರೆ, ಎಲ್ಲರೂ ಕೂಡ ಕಾಡಿಗೆ ಹೋಗ್ತಾರೆ. ದೊಡ್ಡ ಆಲದ ಮರ ಇರುತ್ತೆ, ಅದರ ಕೆಳಗಡೆ ಕುಳಿತುಕೊಂಡು ಘೋರವಾದಂಥ ತಪಸ್ಸು. ಅದರಲ್ಲಿ ಏಕಪಾಟಲ ತಪಸ್ಸನ್ನು ಮಾಡ್ತಾಳೆ ಅಂತೆ. ಎಷ್ಟು ವರ್ಷ? 100 ವರ್ಷ ಸಹಸ್ರಾಣಿ ದುಶ್ಚರಂ ದೇವದಾನವೈಹಿ ಅಂತ. ಅಂದರೆ 1,00,000 ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾಳೆ. ತಪಸ್ಸು ಮಾಡಬೇಕಾದ್ರೆ ಆಹಾರ ಯಾವ ರೀತಿ ಅಂತ ಹೇಳಿದರೆ, 1 ವರ್ಷಕ್ಕೊಮ್ಮೆ ಆಲದ ಮರದಿಂದಾಗಿ ಕೆಳಗಡೆ ಉದುರಿ ಬಿದ್ದಂತಹ ಒಣಗಿದ ಒಂದೇ ಎಲೆ, ಪಾಟಲ ಅಂತ ಹೇಳಿ ಎಲೆ ಅಂತ. ಏಕಪಾಟಲ ಅಂದರೆ ಒಂದೇ ಎಲೆ ಅಂತ. ಅದಾದ ಮೇಲೆ ಏಕಪರ್ಣೆ, ಅವಳು ಕೂಡ ಇದೇ ರೀತಿಯಾಗಿ ಒಂದೇ ಎಲೆಯನ್ನು ತಿಂದುಕೊಂಡು ತಪಸ್ಸನ್ನು ಮಾಡಿದಳು. ಅದಾದ ಮೇಲೆ ಅಪರ್ಣ ಅಂತ. ಅಪರ್ಣ ಅವಳು ಏನಿಲ್ಲ, ಇವರಾದರೆ ಒಂದು ಎಲೆ ತಿಂತಾ ಇದ್ರು, ಇನ್ನೊಬ್ಬಳು ಒಂದು ಹೂವನ್ನು, ದಾಸವಾಳದ ಹೂವನ್ನು ತಿಂದು ತಪಸ್ಸು ಮಾಡ್ತಾ ಇದ್ಲು ಅಂತ. ಒಬ್ಬಳು ಎಲೆ, ಇನ್ನೊಬ್ಬಳು ಹೂವು ಅಂತ. ಮೊದಲನೆಯವಳು ಅಪರ್ಣ ಅಂತ. ಅವಳು ಏನಿಲ್ಲ, ಎಲೆಯೂ ಇಲ್ಲ, ಹೂವೂ ಇಲ್ಲ, ಏನೂ ಇಲ್ಲ, ಯಾವ ಆಹಾರವನ್ನು ಕೂಡ ಸ್ವೀಕಾರ ಮಾಡದೆ ತಪಸ್ಸನ್ನು ಮಾಡ್ತಾ ಇರ್ತಾಳೆ. ಆವಾಗ ತಾಯಿಗೆ ಬೇಜಾರಾಗುತ್ತೆ ಅಂತೆ. ಯೋಗ್ಯವಾದಂತಹ ಒಬ್ಬ ವರನಿಗೆ ಕೊಟ್ಟು ಮದುವೆ ಮಾಡಿ ಸಂಸಾರ ಮಾಡಬೇಕು ಅಂತ ನಾನು ಬಯಸ್ತಾ ಇದ್ದರೆ, ಇವರು ನೋಡಿದರೆ ತಪಸ್ಸು ಮಾಡ್ತಾ ಇದ್ದಾರೆ, ಇವರಿಬ್ಬರೇನೋ ಪರವಾಗಿಲ್ಲ, ಸ್ವಲ್ಪ ಆಹಾರ ಸ್ವೀಕಾರ ಮಾಡ್ತಾ ಇದ್ದಾರೆ. ಇವಳು ನೋಡಿದರೆ ಎಲೆಯೂ ಇಲ್ಲ, ಹೂವೂ ಇಲ್ಲ. ಹಾಗಾಗಿ ಅವಳಿಗೆ ಹೇಳ್ತಾಳೆ ಉ ಮಾ ಅಂತ. ಅಂದರೆ ನಾವು ಇವತ್ತೇನೋ ಒಬ್ಬರನ್ನು ಕರಿತೇವೆ, ಎ ಅಂತ ಕರಿತೇವೆ, ಆ ರೀತಿಯಾಗಿ ಹೂ ಅಂತ ಕರೆದಳು. ಮಾ ಅಂದರೆ ಬೇಡ ಅಂತ, ಅಂದರೆ ತಪಸ್ಸು ಬೇಡ ಅಂತ. ಈ ರೀತಿಯಾದ ಘೋರವಾದ ತಪಸ್ಸನ್ನು ಮಾಡೋದನ್ನು ಬೇಡ, ನಿಲ್ಲಿಸಿಬಿಡು ಅಂತ ಕೇಳ್ತಾಳೆ. ಹಾಗಾಗಿ ಅವಳಿಗೆ ಏನಾಯಿತು, ಮುಂದೆ ಉಮಾ ಎಂಬುದಾಗಿ ನಾಮಕರಣ ಆಯಿತು ಅಂತ ತಿಳಿಸ್ತಾ ಇದ್ದಾರೆ. ಮುಂದೆ ತಪಸ್ಸೆಲ್ಲ ಆದ ಮೇಲೆ ವಿಶೇಷವಾಗಿ ಆ ಉಮಾದೇವಿ ಯಾರನ್ನು ಮದುವೆ ಆಗ್ತಾಳೆ? ಮಹರುದ್ರ ದೇವರನ್ನು ಮದುವೆ ಆಗ್ತಾಳೆ. ಈ ರೀತಿಯಾಗಿ ಆಯಿತು. ಇಷ್ಟೆಲ್ಲ ಆದ ಮೇಲೆ ಅನೇಕ ಪಿತೃಗಳ ಒಂದು ಕಥೆಯನ್ನು ಹೇಳಿ ಮುಂದೆ ವಿಶೇಷವಾಗಿ ಆ ಉಮಾ ಮತ್ತು ಮಹರುದ್ರ ದೇವರು ವಿಶೇಷವಾಗಿ ತಾವು ಸಂಸಾರವನ್ನು ಮಾಡ್ತಾ ಇದ್ದರು. ಆ ಸಂದರ್ಭದಲ್ಲಿ ಏನಾಗುತ್ತೆ, ಪಾರ್ವತಿ ಮತ್ತು ಮಹರುದ್ರ ದೇವರು ಒಂದು ದಿವಸ ಭೋಗವನ್ನು ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಪಾರ್ವತಿ ಮತ್ತು ಪರಮೇಶ್ವರರ ಒಂದು ಭೋಗದಿಂದಾಗಿ ಒಬ್ಬ ಮಗ ಹುಟ್ಟಿದರೆ ಅದರಿಂದ ಏನಾಗುತ್ತೆ, ಜಗತ್ತೇ ಸಂಹಾರವಾಗಿ ಹೋಗಿಬಿಡುತ್ತೆ. ಯಾಕೆಂದರೆ ಮಹರುದ್ರ ದೇವರು ಅಷ್ಟು ಪ್ರಲಯದ ಮೂರ್ತಿಗಳು. ಹಾಗಾಗಿ ಆಗುತ್ತೆ ಅಂತ ತೀರ್ಮಾನ ಮಾಡಿ ಅವರೇನು ಮಾಡ್ತಾರೆ, ಇಂದ್ರದೇವರು ಅಗ್ನಿದೇವರಿಗೆ ಹೇಳ್ತಾರೆ ಅಂತೆ, ಅಗ್ನಿ ನೀನು ಆದಷ್ಟು ಬೇಗನೆ ಹೋಗಿ ಅವರಿಬ್ಬರು ಭೋಗ ಮಾಡ್ತಾ ಇದ್ದಾರೆ, ಆ ಭೋಗಕ್ಕೆ ನೀನೇ ಮಾಡು, ವಿಗ್ರಹವನ್ನು ಉಂಟು ಮಾಡು ಅಂತ. ಅಂದರೆ ಅವರಿಬ್ಬರು ಸೇರದಂತೆ ಮಾಡು ಅಂತ ತಿಳಿಸ್ತಾರೆ ಅಂತೆ. ಆವಾಗ ಅಗ್ನಿದೇವರು ಪ್ರಶ್ನೆ ಮಾಡ್ತಾರೆ, ಹಾಗಾಗಿ ನನ್ನ ದೋಷ ಬರೋದಿಲ್ವಾ ಅಂತ. ಒಬ್ಬ ಗಂಡು ಹೆಣ್ಣು ಸೇರೋದನ್ನು ನಾನು ನಿಲ್ಲಿಸ್ತಾ ಇದ್ದೇನೆ, ಅದರಲ್ಲೂ ಅವರಿಬ್ಬರು ಸಾಮಾನ್ಯರಲ್ಲ, ಜಗತ್ತಿಗೆ ಶ್ರೇಷ್ಠ ದೇವತೆಯಾದಂತಹ ಮರುದ್ರ ದೇವರು, ಹಾಗಾಗಿ ನನಗೇನು ದೋಷ ಬರೋದಿಲ್ವಾ ಅಂತ. ಅದಕ್ಕೆ ಇಂದ್ರ ಹೇಳ್ತಾನೆ, ನನಗೆ ಯಾವುದೇ ರೀತಿಯ ದೋಷ ಇಲ್ಲ, ಇದು ಪರಮಾತ್ಮನ ಕಾರ್ಯ, ಹಾಗಾಗಿ ನೀನು ಹೋಗಿ ಮಾಡು, ನಿಲ್ಲಿಸು ಅಂತ ಹೇಳ್ತಾನೆ. ಹಾಗೆ ಹೋದಾಗ ಏನಾಗುತ್ತೆ, ಹೋಗಿ ಭೋಗವನ್ನು ನಿಲ್ಲಿಸ್ತಾನೆ, ಏನೋ ಒಂದನ್ನು ಮಾಡಿ. ಆವಾಗ ಆ ಮಹರುದ್ರ ದೇವರ ರೇತಸ್ಸು ಏನಾಗುತ್ತೆ, ಭೂಮಿಯಲ್ಲಿ ಬಿದ್ದು ಬಿಡುತ್ತೆ ಅಂತೆ. ಭೂಮಿಯಲ್ಲಿ ಬಿದ್ದಾಗ ಏನಾಗುತ್ತೆ, ಆ ಭೂಮಿಯಲ್ಲಿ ಬಿದ್ದಂತಹ ರೇತಸ್ಸನ್ನು ವಿಶೇಷವಾಗಿ ಅಗ್ನಿದೇವರು ಏನು ಮಾಡ್ತಾರೆ, ತಾವು ಧಾರಣೆ ಮಾಡ್ತಾರೆ ಅಂತೆ. ಅಂದರೆ ಪಾರ್ವತಿ ದೇವಿ ಅವರಿಗೆ ಶಾಪವನ್ನು ಕೊಡ್ತಾಳೆ, ನೀನು ಏನು ಮಾಡಿದ್ದೀಯಾ, ನಮ್ಮಿಬ್ಬರ ಭೋಗವನ್ನು ನಿಲ್ಲಿಸಿದ್ದೀಯಾ, ಅದರ ಪರಿಣಾಮವಾಗಿ ಕೆಳಗಡೆ ಬಿದ್ದಂತಹ ಆ ರೇತಸ್ಸನ್ನು ನೀನು ಗರ್ಭದಲ್ಲಿ ಧಾರಣೆ ಮಾಡುವಂಥ ಶಾಪವನ್ನು ಕೊಡ್ತಾಳೆ. ಈ ರೀತಿಯಾಗಿ ಮಾಡಿದಂಥ ತಪ್ಪಿನಿಂದಾಗಿ ಅಗ್ನಿದೇವರು ಏನು ಮಾಡಿದರು, ಮುಂದೆ ಅನೇಕ ವರ್ಷಗಳ ಕಾಲ ಏನಾಯಿತು, ಆ ರೇತಸ್ಸನ್ನು ತಾವು ತಮ್ಮ ಹೊಟ್ಟೆಯಲ್ಲಿ ಧಾರಣೆ ಮಾಡಿದ್ದರು. ಯಾರು? ಅಗ್ನಿದೇವರು. ಇಷ್ಟೆಲ್ಲ ಆಯಿತು. ಕೊನೆಗೆ ತುಂಬ ವರ್ಷಗಳಾದ ಮೇಲೆ ಆ ಅಗ್ನಿದೇವರು ಗಂಗಾ ನದಿಯ ಹತ್ತಿರ ಹೋಗ್ತಾರೆ ಅಂತೆ. ಗಂಗಾ ನದಿ ಹತ್ತಿರ ಹೋಗಿ ಪ್ರಾರ್ಥನೆ ಮಾಡ್ತಾರೆ, ಗಂಗಾ ನದಿ ನೀನು
ಎಲ್ಲ ನದಿಗಳಲ್ಲೂ ಕೂಡ ಅತ್ಯಂತ ಶ್ರೇಷ್ಠವಾದಂತಹ ನದಿ, ಪ್ರತಿಯೊಬ್ಬರ ಕಷ್ಟವನ್ನು ಪರಿಹಾರ ಮಾಡುವಂತಹ ನದಿ. ನಾನು ಇಷ್ಟು ವರ್ಷಗಳ ಕಾಲ ಏನು ಮಾಡಿದ್ದೇನೆ, ಈ ಗರ್ಭವನ್ನು ಹೊತ್ತುಕೊಂಡಿದ್ದೇನೆ, ಇದರಿಂದ ನನಗೆ ತುಂಬ ಕಷ್ಟವಾಗಿದೆ. ಹಾಗಾಗಿ ನೀನು ಒಂದು ವೇಳೆ ಏನಾದರೂ ನನ್ನ ಗರ್ಭವನ್ನು ನೀನು ಧಾರಣೆ ಮಾಡಿದರೆ ನನಗೆ ಅದರಿಂದ ತುಂಬ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾಳೆ ಅಂತ. ಇಷ್ಟು ಹೇಳಿದಾಗ ಗಂಗಾದೇವಿ ಹೇಳ್ತಾಳೆ, ಇದನ್ನು ಹೊತ್ತುಕೊಂಡ್ರೆ ನಿನಗೇ ಕಷ್ಟ ಆಗಿದೆ, ನಾನು ಹೊತ್ತುಕೊಂಡ್ರೆ ಏನಾಗುತ್ತೆ, ನನಗೆ ಕಷ್ಟ ಆಗೋದಿಲ್ಲ ಅಂತ ಹೇಳಿದರೆ ಅದಕ್ಕೆ ಅಗ್ನಿ ಹೇಳ್ತಾನೆ, ನಾನು ನಿನಗೆ ವಿಶೇಷವಾದ ಅನುಗ್ರಹವನ್ನು ಮಾಡ್ತೇನೆ, ಹಾಗಾಗಿ ನಿನಗೆ ಈ ಗರ್ಭವನ್ನು ಧಾರಣೆ ಮಾಡಿದಾಗ ಏನೂ ಕಷ್ಟ ಆಗೋದಿಲ್ಲ ಅಂತ. ಸರಿ ಅಂತ ಗರ್ಭವನ್ನು ಧಾರಣೆ ಮಾಡ್ತಾಳೆ. ಹೀಗೆ ಅವಳು ಕೂಡ ಅನೇಕ ವರ್ಷಗಳಿಂದಾಗಿ ತಾನೇನು ಮಾಡಿದಳು, ಗರ್ಭವನ್ನು ಧಾರಣೆ ಮಾಡಿದಳು. ಹೀಗೆ ಅನೇಕ ವರ್ಷ ಆದ ಮೇಲೆ ಕೊನೆಗೆ ಏನಾಯಿತು, ಅವಳಿಗೂ ಕೂಡ ತುಂಬ ಕಷ್ಟ ಆಯಿತು. ಕೊನೆಗೆ ಹಿಮಾಲಯದ ಒಂದು ದೊಡ್ಡ ಪರ್ವತದ ತುದಿಯಲ್ಲಿ ಹೋಗಿ ತಾನು ಆ ಗರ್ಭವನ್ನು ತ್ಯಾಗ ಮಾಡಿ ಬಿಟ್ಟು ಬಿಡ್ತಾಳೆ. ಹೀಗೆ ಅದರಲ್ಲಿ ರುದ್ರದೇವರ ಸನ್ನಿಧಾನ ಇತ್ತು, ಅಗ್ನಿಯ ಸನ್ನಿಧಾನ ಇತ್ತು ಮತ್ತು ಗಂಗಾದೇವಿಯ ಸನ್ನಿಧಾನ ಇತ್ತು. ಇದರಿಂದ ಇದ್ದಂತಹ ಆ ಗರ್ಭ ಏನಾಗುತ್ತೆ, ಮುಂದೆ ಅಲ್ಲಿ ಒಂದು ಪುರುಷನ ರೂಪವನ್ನು ತಾಳುತ್ತೆ, ಅದೇ ಯಾವ ಷಣ್ಮುಖ ಎಂಬುದಾಗಿ ಕುಮಾರನ ರೂಪವನ್ನು ತಾಳುತ್ತೆ. ಹೀಗೆ ಆ ಗಂಗಾಪುತ್ರರಾದಂತಹ ಯಾವ ಕುಮಾರಸ್ವಾಮಿ ಅವತಾರ ಮಾಡಿದಾಗ ಎಲ್ಲ ಪಕ್ಷಿಗಳು ಕೂಡ ವಿಶೇಷವಾಗಿ ಧ್ವನಿಯನ್ನು ಮಾಡಿ ಸಂತಸವನ್ನು ವ್ಯಕ್ತ ಮಾಡ್ತಾವಂತೆ. ಆವಾಗ ಆಕಾಶದಲ್ಲಿ ಇದ್ದಂಥ ಅನೇಕ ದೇವಾನುದೇವತೆಗಳು ಎಲ್ಲರೂ ಕೂಡ ನಗಾರಿಯನ್ನು ಬಾರಿಸಿ ಆ ಕುಮಾರನ ಮೇಲೆ, ಷಣ್ಮುಖನ ಮೇಲೆ ವಿಶೇಷವಾದಂತಹ ಪುಷ್ಪವೃಷ್ಟಿಯನ್ನು ಮಾಡ್ತಾರೆ. ಈ ರೀತಿಯಾಗಿ ಆದಾಗ ಎಲ್ಲ ದೇವಾನುದೇವತೆಗಳು ಕೂಡ ವಿಶೇಷವಾಗಿ ಆ ಒಂದು ವ್ಯಕ್ತಿಯನ್ನು ಹೊಗಳಿ ವಿಶೇಷವಾಗಿ ಕ್ಷೀರಾಭಿಷೇಕ ಎಲ್ಲವನ್ನು ಕೂಡ ಮಾಡಿ, ಅಷ್ಟು ಮಾತ್ರ ಅಲ್ಲ, ಸಪ್ತರ್ಷಿಗಳು 7 ಜನ ಋಷಿಗಳು ಅವರೆಲ್ಲರೂ ಕೂಡ ತಾವೇ ಮಾಡ್ತಾರೆ, ತಮ್ಮ ಕುಟುಂಬ ಸಮೇತರಾಗಿ ಆ ಕುಮಾರಸ್ವಾಮಿ ಅಂದರೆ ಷಣ್ಮುಖನ ದರ್ಶನಕ್ಕೆ ವಿಶೇಷವಾಗಿ ಬಂದು ನಮಸ್ಕಾರವನ್ನು ಮಾಡ್ತಾರೆ. ಹೀಗೆ ಆ ರುದ್ರದೇವರ ಮಗನಾದಂತಹ ಆ ಯಾವ ಷಣ್ಮುಖ ತಾಬಿಹಿ ಸ ಬಾಲಾರ್ಕ ನಿಭಃ ಅಂತ ಹೇಳ್ತಾರೆ. ಆಗ ತಾನೇ ಹುಟ್ಟಿದಂತಹ ಸೂರ್ಯ ಯಾವ ರೀತಿ ಹೊಳಿತಾ ಇರ್ತಾನೋ ಆ ರೀತಿಯಾದ ವಿಶೇಷವಾದಂತಹ ಕಾಂತಿ ಏನಿತ್ತು ಆ ಒಂದು ಷಣ್ಮುಖದಲ್ಲಿ ಇತ್ತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಪ್ರತಿಯೊಬ್ಬ ಋಷಿಮುನಿಗಳು ಕೂಡ ವಿಶೇಷವಾಗಿ ಆಯಾ ಒಂದು ಷಣ್ಮುಖನ ವಿಶೇಷವಾದಂತಹ ಪೂಜೆಯನ್ನು ಮಾಡ್ತಾರೆ ಎಂಬುದನ್ನು ತಿಳಿಸ್ತಾ ಇದ್ದಾರೆ. ಹೀಗೆ ಮುಂದೆ ಆ ಷಣ್ಮುಖ ಮುಂದೆ ಅನೇಕ ರೀತಿಯ ಅಂಥ ದುಷ್ಟ ರಾಕ್ಷಸರು ಎಲ್ಲರನ್ನೂ ಕೂಡ ವಿಶೇಷವಾಗಿ ಸಂಹಾರ ಮಾಡಿ ತಾನೇ ಮಾಡ್ತಾನೆ ಕಾರ್ತಿಕೇಯ ಎಂಬುದಾಗಿ ವಿಶೇಷವಾಗಿ ಜಗತ್ತಿನಲ್ಲಿ ಪ್ರಖ್ಯಾತನಾಗ್ತಾನೆ. ಮುಂದೆ ಅವನು ಹುಟ್ಟಿ ಕೆಲವೇ ಕ್ಷಣದಲ್ಲಿ ಏನಾಗುತ್ತೆ, ದೈತ್ಯರು ಅವನ ಮೇಲೆ ಆಕ್ರಮಣ ಮಾಡ್ತಾರೆ ಅಂತೆ. ಆಗ ತಾನೇ ಹುಟ್ಟಿದಂತಹ ಕಾರ್ತಿಕೇಯ ತಾನೇ ಮಾಡ್ತಾನೆ, ಎಲ್ಲ ದೈತ್ಯರನ್ನು ಕೂಡ ಸಂಹಾರ ಮಾಡ್ತಾನೆ. ಆವಾಗ ಯುದ್ಧಕ್ಕೆ ಬೇಕು ಅಂತ ಸಾಕ್ಷಾತ್ ಯಾವ ವಾಯುದೇವರು ಏನು ಮಾಡ್ತಾರೆ, ಅವನಿಗೆ ಒಂದು ನವಿಲನ್ನು ಕೊಡ್ತಾರೆ ಅಂತೆ ವಾಹನವನ್ನಾಗಿ. ಅದಾದ ಮೇಲೆ ಧ್ವಜ ಮತ್ತು ಪತಾಕೆಗಳನ್ನು ಕೊಡ್ತಾರೆ. ಸರಸ್ವತಿ ದೇವಿ ವೀಣೆಯನ್ನು ಕೊಡ್ತಾಳೆ. ಬ್ರಹ್ಮದೇವರು ಒಂದು ಆಡನ್ನು ಕೊಡ್ತಾರೆ, ಕುರಿಯನ್ನು ಕೊಡ್ತಾರೆ. ಹೀಗೆ ವಿಶೇಷವಾಗಿ ಅದೆಲ್ಲವೂ ಕೂಡ ಆಗುತ್ತೆ. ಮುಂದೆ ತಾರಕಾಸುರ ಎಂಬಂಥ ದೊಡ್ಡ ಅಸುರ ಅವನು ದೇವತೆಗಳ ಮೇಲೆ ಆಕ್ರಮಣವನ್ನು ಮಾಡ್ತಾನೆ. ಆ ಸಂದರ್ಭದಲ್ಲಿ ಎಲ್ಲ ದೇವಾನುದೇವತೆಗಳು ಕೂಡ ನಮಗೆ ಸೇನಾಧಿಪತಿ ಆಗಬೇಕು ಅಂತ ಹೇಳಿದರೆ ಷಣ್ಮುಖನೇ ಆಗಬೇಕು ಅಂತ ತೀರ್ಮಾನವನ್ನು ಮಾಡಿ ಮಹಾಪರಾಕ್ರಮಿಯಾದಂತಹ ಯಾವ ಷಣ್ಮುಖದನ್ನು ಸೇನಾಧಿಪತಿಯನ್ನಾಗಿ ಮಾಡಿಕೊಂಡು ವಿಶೇಷವಾಗಿ ಆ ಎಲ್ಲ ತಾರಕಾಸುರನ ಸಮಗ್ರವಾದಂಥ ಸೈನ್ಯವನ್ನು ಆ ಒಂದು ಯಾವ ಷಣ್ಮುಖನ ನೇತೃತ್ವದಲ್ಲಿ ಎಲ್ಲ ದೇವಾನುದೇವತೆಗಳು ಕೂಡ ಸಂಹಾರ ಮಾಡಿ ವಿಶೇಷವಾದಂತಹ ಆನಂದವನ್ನು ಅನುಭವಿಸ್ತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಪಿತೃಕಲ್ಪದ ಮಧ್ಯದಲ್ಲಿ ಷಣ್ಮುಖನ ಚರಿತ್ರೆ ಬರುತ್ತೆ. ಕಾರಣ ಯಾಕೆ ಅಂತ ಹೇಳಿದ್ರೆ, ಅವನ ತಾಯಿ ಅಂದರೆ ತಂದೆಯಾದಂತಹ ಮಹರುದ್ರ ದೇವರು ಮದುವೆಯಾಗಿದ್ದು ಪಾರ್ವತಿಯ ತಾಯಿ ಮೇನಕೆ. ಆ ಮೇನಕೆ ಯಾರ ಮಗಳು? ವೈರಾಜ ಎನ್ನುವಂಥ ಪಿತೃಗಳ ಮಗಳು. ಹಾಗಾಗಿ ಒಂದಕ್ಕೊಂದು ಸಂಬಂಧ ಹಚ್ಚುತ್ತಾ ವಿಶೇಷವಾಗಿ ಷಣ್ಮುಖನ ಚರಿತ್ರೆಯನ್ನು ತಿಳಿಸ್ತಾರೆ. ಮುಂದೆ ಮತ್ತೆ ಪಿತೃಕಲ್ಪದಲ್ಲಿ ಅನೇಕ ರೀತಿಯಂತಹ ರಾಜರ ಚರಿತ್ರೆ ಅದೆಲ್ಲವೂ ಕೂಡ ಬರುತ್ತೆ. ಅದೇ ರೀತಿಯಾಗಿ ಸತ್ಯವತಿ ದೇವಿಯ ಚರಿತ್ರೆ. ಸತ್ಯವತಿಯು ಕೂಡ ಹಿಂದೆ ಒಬ್ಬ ಪಿತೃಗಳ ಮಗಳಾಗಿದ್ದಳು. ಅವಳಿಗೆ ಶಾಪದ ನಿಮಿತ್ತವಾಗಿ ಭೂಮಿಯಲ್ಲಿ ಮನುಷ್ಯಳಾಗಿ ಅವತರಿಸಿದಳು. ಆದರೂ ಕೂಡ ಅವಳಲ್ಲಿ ವಿಶೇಷವಾಗಿ ಸಾಕ್ಷಾತ್ ವೇದವ್ಯಾಸ ದೇವರೇನೇ ಅವತಾರ ಮಾಡಿದರು. ಆ ಚರಿತ್ರೆಯನ್ನೆಲ್ಲ ನಾಳೆ ದಿವಸದ ಪ್ರವಚನದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣಮಸ್ತು.